ಮಾಡಿದ್ದಾರೆ 2020 ಅಲ್ಲಿ ಮಾಡಿದ್ದಾರೆ. ಸೊ ಅವ್ರು ಇಲ್ಲಿನೂ ಸೀನಿಯರ್ ರೆಸಿಡೆಂಟ್ ಆಗ ವರ್ಕ್ ಮಾಡಿದ್ದಾರೆ. ಈಗ ಕರೆಂಟ್ಲಿ ಅವ್ರು PhD ಮಾಡ್ತಾ ಇದ್ದಾರೆ, ನಮ್ ನಿಮಾನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಡಿಪ್ರೆಷನ್ ಬಗ್ಗೆ ಒಂದು ಸ್ಟಡಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಮುಂಚೆ ಅವರು ಮಾಡಿರೋ ಸ್ಟಡಿಗೆ ರಿಸರ್ಚ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಅವಾರ್ಡು ತಗೊಂಡಿದ್ದಾರೆ. ಸೊ ವೆಲ್ಕಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ತುಂಬಾ ಥ್ಯಾಂಕ್ ಯು ಸರ್. ಸೊ ಪ್ಲೀಸ್ ಕ್ಯಾರಿ ಆನ್. ಥ್ಯಾಂಕ್ ಯು ಸೋ ಮಚ್. ಸರಿ, ಸೊ ನಂಗೆ ಇದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಪರ್ಮಿಷನ್. ಹಾ ಸರ್, ಸ್ಕ್ರೀನ್ ಶೇರ್ ಮಾಡಿ. ನಮಸ್ತೆ ಎಲ್ಲರಿಗೂ. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಜನ ಈಗ ಹೊಸದಾಗೆ ನನ್ನನ್ನ ನೋಡ್ತಾ ಇದ್ದಾರೆ ಅಥವಾ ಮುಂಚೆ ನೋಡಿದ್ರು ಅಂತ. ಹೋದ ವರ್ಷ ಕೂಡ ನಾನು ಇದೇ ಒಂದು ಟಾಪಿಕ್ ಮೇಲೆ ಮಾತಾಡಿದ್ದೆ. ಸೊ ಸ್ವಲ್ಪ ಜನಕ್ಕೆ ಯೋಗ ಮೇಲೆ ಆಸಕ್ತಿ ಇದೆ ಅಂತ ಕೇಳಲ್ಪಟ್ಟಿದೆ. ಸೊ ಹಂಗಾಗಿ ಸೊ ನಾವು ಡಾಕ್ಟರ್ಸ್ ಆಗಿ ಸೈಕ್ಯಾಟ್ರಿ ಕಡೆಯಿಂದ ಯೋಗನ ನಾವು ಹೇಗೆ ಏನು ವಯಸ್ಕರಲ್ಲಿ ಯೋಗ ಹೇಗೆ ಅದು ಉಪಯೋಗ ಆಗುತ್ತೆ ಅಂತ ನೋಡೋಣ ಈಗ. Sir, are you able to share the screen? Sir, are you able... ಸ್ಕ್ರೀನ್ ಕಾಣುತ್ತಾ ಈಗ? ಸ್ಕ್ರೀನ್ ಕಾಣ್ತಿದೆ ಅನ್ಸುತ್ತೆ. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ಸರಿ ಸರಿ, ಓಕೆ. ಸೊ ನಾನು ಹಂಗಾರೆ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ನನ್ನ ಹೆಸರು ಡಾಕ್ಟರ್ ದೈವಿಕ್ ಅಂತ. ಸೊ ಸೀನಿಯರ್ ರೆಸಿಡೆಂಟ್ ಆಗಿದ್ದೀನಿ ಇಲ್ಲಿ ನಿಮ್ಯಾನ್ಸಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ. ಸೊ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ನಮ್ಮ ಡಿಪಾರ್ಟ್ಮೆಂಟು ಆಯುರ್ವೇದ, ಯೋಗ ಮತ್ತು ಮಾಡರ್ನ್ ಸೈಕ್ಯಾಟ್ರಿ ಮೂರು ಕಂಬೈನ್ಡ್ ಆಗಿ ನಾವು ಪೇಷಂಟ್ಸ್ನ ನೋಡ್ತೀವಿ, ಟ್ರೀಟ್ ಮಾಡ್ತೀವಿ, ರಿಸರ್ಚ್ ಮಾಡ್ತೀವಿ. ಮತ್ತು ನಮ್ಮ ಅಕಾಡೆಮಿಕ್ಸ್ ಕೂಡ ಅದ್ರ ಮೇಲೇ ಮೂರು ಒಟ್ಟಿಗೆ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ನಮ್ಮಲ್ಲಿ ಹಲವಾರು ಯೋಗ ರಿಲೇಟೆಡ್ ಸರ್ವೀಸಸ್ಗಳು, ರಿಸರ್ಚ್ಗಳು ಫಾರ್ ಓಲ್ಡ್ ಏಜ್ ಪೀಪಲ್ ಕೂಡ ನಾವು ಮಾಡಿದ್ದೀವಿ. ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಈ ಒಂದು ಪ್ರೆಸೆಂಟೇಷನಲ್ಲಿ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಈ ಪ್ರೆಸೆಂಟೇಷನಲ್ಲಿ ಇವನ್ನೆಲ್ಲ ನಾನು ಕವರ್ ಮಾಡಬೇಕು ಅಂತ ಇದ್ದೀನಿ. ಒಂದು ಯೋಗ, ಜಸ್ಟ್ ಯೋಗ ಅಂದರೆ ಏನು ಅನ್ನೋದ್ರ ಬಗ್ಗೆ ತುಂಬ ಸೀನಿಯರ್ಸ್ ಇದ್ದೀರಾ, ಸೊ ನಿಮಗೆಲ್ಲ ಎಷ್ಟೊಂದು ಗೊತ್ತಿರ್ಬೋದು. ಬಟ್ ಬ್ರೀಫಾಗೆ ಒಂದ್ಸರಿ ಒಂದು ಪಕ್ಷಿ ನೋಟ ನೋಡುವ. ಮತ್ತು ಯೋಗ ವಯಸ್ಕರಿಗೆ ಯಾಕೆ ಬೇಕು, ಆಮೇಲೆ ಕೆಲವೊಂದೊಂದು ಕಾಮನ್ ಮೆಂಟಲ್ ಹೆಲ್ತ್ ಕಂಡೀಷನ್ಗೆ ವಯಸ್ಕರಲ್ಲಿ ಯೋಗ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ, ಮತ್ತು ಏನೇನು ನಾವು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು ವಯಸ್ಸಾದವರು ಯೋಗ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ. ಸೊ ಇಷ್ಟನ್ನು ನೋಡುವ. ಸೊ ಯೋಗ ಅಂದ್ರೇನು? ಸೊ ನೀವೇನಾದರೂ ಗೂಗಲಲ್ಲಿ ಹಿಂಗೆ ಟೈಪ್ ಮಾಡಿದ್ರೆ ಸೊ ಯೋಗ ಅಂದ ತಕ್ಷಣ ಮೇನ್ಲಿ ಈ ಥರ ಪಿಕ್ಚರ್ಸ್ ಕಾಣುತ್ತೆ, ಮೇನ್ಲಿ ಆಸನ. ಸೊ ಹಲವಾರು ಜನ ಆಸನ ಬೇರೆ ಬೇರೆ ಭಂಗಿಗಳಲ್ಲಿರೋದು ಇವೆಲ್ಲ ಕಾಣುತ್ತೆ. ಸೊ ಬಟ್ ಯೋಗ ಅಂದರೆ ಬರೀ ಆಸನನ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ? ಸೊ
ಇದು ನೀವು ನೋಡೋದಾದರೆ ಈಗ ಸೊ ನಮ್ಮ ಸ್ಕ್ರಿಪ್ಚರ್ಸಲ್ಲಿ ನಮ್ಮ ಹಳೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಸೊ ಯೋಗ ಅನ್ನೋದು ಒಂದು ಯೂನಿಯನ್ ಅಂದರೆ ಒಂದು ಸಂಯೋಜನೆ. ಯಾವುದು ಒಬ್ಬ ಏನೋ ಜೀವಾತ್ಮದಿಂದ ಪರಮಾತ್ಮ ಅಂತ ಹೇಳ್ತಾರೆ. ಅಂದರೆ ಇಂಡಿವಿಜುವಲ್ ಸೋಲಿಂದ ಪರಮಾತ್ಮನಲ್ಲಿಗೆ ಕೂಡ್ಲಿಕ್ಕೆ ಬೇಕಾಗಿರೋ ಮಾರ್ಗನೇ ಯೋಗ ಅಂತ. ಸೊ ಅದಕ್ಕೆ ಹಲವಾರು ಸ್ಟೆಪ್ಸ್ ಇದ್ದಾವೆ, ಮೆಟ್ಟಲುಗಳಿದ್ದಾವೆ. ಅದರಲ್ಲಿ ಒನ್ ಆಫ್ ದಿ ಸ್ಟೆಪ್ ಅನ್ನೋದು ಆಸನ ಅಷ್ಟೇ. ಸೊ ಏನೇನು ಅಂತ ನಾವು ನೋಡೋಣ ಈಗ. ಸೊ ಯೋಗ ಹೆಂಗೆ ಮುಂಚಿಂದ ಬಂತು ಅಂತ ಅಂದರೆ, ಸೊ ವೇದ ಉಪನಿಷತ್ ಕಾಲಗಳಿಂದ ಯೋಗ ಇರೋ ಅಂಥದ್ದು. ಸೊ ಅದಾದಮೇಲೆ ಮಹರ್ಷಿ ಪತಂಜಲಿ ಅವರು ಅದನ್ನು ಅದಕ್ಕೊಂದು ರೂಪುರೇಷೆ ಕೊಟ್ಟು ಅದನ್ನು ಒಂದು ಕನ್ಸಾಲಿಡೇಟ್ ಮಾಡಿ ಅದರಲ್ಲಿ ಕೆಲವೊಂದೊಂದು ವಿಚಾರಗಳನ್ನು ಅವರು ತೋರಿಸ್ತಾ ಹೋದರು ಯೋಗದ ಬಗ್ಗೆ. ಅದಾದಮೇಲೆ ಕೆಲವೊಂದೊಂದು ಪ್ರಾಣಾಯಾಮಗಳನ್ನ ಜಾಸ್ತಿ ಒತ್ತು ಕೊಟ್ಟಿದ್ದು, ಮತ್ತು ಆಸನಗಳನ್ನ ಜಾಸ್ತಿ ಒತ್ತು ಕೊಡೋಕ್ಕೆ ಶುರು ಮಾಡಿದ್ದು ಹಠಯೋಗ ಬೈ ಸ್ವಾತ್ಮಾರಾಮ ಅಂತ. ಸೊ ಹೀಗೆ ಯೋಗ ಅನ್ನೋದು ಒಂದು ಆಧ್ಯಾತ್ಮಿಕ ಒಳನೋಟದಿಂದ ಒಂದು ಫಿಸಿಕಲ್ ಮತ್ತು ಹೆಲ್ತ್ ಕಡೆಗೆ ಅದನ್ನು ತಗೊಂಡು ಕಾಲಕ್ರಮೇಣ ಅದು ಬರ್ತಾ ಬರ್ತಾ ಈ ಥರ ಆಗ್ತಾ ಹೋಯಿತು. ಬಟ್ ಎಲ್ಲವೂ ಒಂದು ಒಳ್ಳೆ ಕಾರಣಕ್ಕೇ ಆಗ್ತಾ ಹೋಯಿತು. ಬಟ್ ಆದರೆ ನಾವು ಹಳೇದು ಅಂದರೆ ಒರಿಜಿನಲ್ ಆಗಿ ಯೋಗ ಯಾವುದಕ್ಕಾಗಿ ಹುಟ್ಕೊಳ್ತೋ ಅದನ್ನು ನಾವು ಮರಿಬಾರ್ದು ಇದರಲ್ಲಿ. ಸೊ ಇವರೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೊಂದು ಜನ ಯೋಗವನ್ನು ಪಾಪ್ಯುಲರೈಸ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಇವರು ಬಿ ಕೆ ಎಸ್ ಅಯ್ಯಂಗಾರ್ ಇರ್ಬೋದು, ವಿವೇಕಾನಂದರು ಇರ್ಬೋದು, ಸೊ ಪರಮಹಂಸ ಯೋಗ ಅಂದರು. ಸೊ ಎಲ್ಲ ಸೊ ಈಗ ಮಾಡರ್ನ್ ಟೈಮ್ಸಲ್ಲಿ ಯೋಗ ನಡೀತಾ ಇರೋದು ಒಂದು ಸಣ್ಣ ಭಾಗ. ನಿಜವಾದ ಒಂದು ದೊಡ್ಡ ಸನಾತನ ಧರ್ಮದ ಯೋಗ ನೋಡಿದಾಗ ಸೊ ಈ ಒಂದು ಪಿಕ್ಚರ್ ಅದನ್ನು ತೋರಿಸ್ಕೊಡುತ್ತೆ. ಸೊ ನಾವು ಹೇಳ್ದಂಗೆ ಪತಂಜಲಿ ಯೋಗ ಅನ್ನೋದು ಹಲವಾರು ಹಂತಗಳನ್ನು ಹೊಂದಿದೆ. ಸೊ ಅದರಲ್ಲಿ ಫಸ್ಟು ಯಮ, ನಿಯಮ, ಅದಾದಮೇಲೆ ಬರೋಂಥದ್ದು ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಮುಂಚೆನೇ ಗೊತ್ತಿರ್ಬೋದು. ಮತ್ತೊಂದು ಸರಿ ನೋಡೋದಾದ್ರೆ ಈ ಯಮ ನಿಯಮ ಅನ್ನೋದು ಡೂಸ್ ಆ್ಯಂಡ್ ಡೋಂಟ್ಸ್ ಇನ್ ಸೋಷಿಯಲ್ ಲೈಫ್ ಅನ್ಬೋದು. ಅಂದರೆ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ನಾವು ಸಮಾಜದಲ್ಲಿ ಇರಬೇಕು ಅಂದರೆ. ಸೊ ಇವು ತುಂಬ ಬೇಸಿಕ್ ಲೆವೆಲ್ ಅಲ್ಲಿ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಮತ್ತು ಮನುಷ್ಯ ಹೇಗೆ ಸಮಾಜದಲ್ಲಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು. ಇದಾದಮೇಲೆ ಒಂದು ದೇಹದ ಬಗ್ಗೆ, ದೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಆಸನಗಳು ಮತ್ತು ಪ್ರಾಣಾಯಾಮ, ಅದು ಕೂಡ ಉಸಿರಾಟವನ್ನು ಕಂಟ್ರೋಲ್. ಸೊ ಉಸಿರಾಟ ಇಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ನಮ್ಮ ಉಸಿರು ಮತ್ತು ನಮ್ಮ ಮನಸ್ಸು ತುಂಬ ಲಿಂಕ್ ಇರುತ್ತೆ. ಸೊ ನಾವು ನೋಡಿರ್ಬೋದು, ನಮಗೆ ಭಯ ಆದಾಗ ನಾವು ಹೆಚ್ಚು ಫಾಸ್ಟಾಗಿ ಉಸಿರಾಡ್ತೀವಿ. ಸೊ ಯಾವುದೇ ಒಂದು ಹೈಟೆಂಡ್ ಎಮೋಷನ್ ಇದ್ದಾಗ ನಮ್ಮ ಉಸಿರಾಟ ಕ್ರಿಯೆ ಏರುಪೇರಾಗುತ್ತೆ. ಸೊ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಸಾಧನ, ಯಾವುದು ನಮ್ಮ ಉಸಿರು. ಸೊ ಹಾಗಾಗಿ ಈ ಪ್ರಾಣಾಯಾಮದಲ್ಲಿ ಉಸಿರನ್ನ ಕಂಟ್ರೋಲ್ ಮಾಡೋದ್ರಿಂದ ಮೈಂಡನ್ನು ನಾವು ಹತೋಟಿಗೆ ತರ್ಬೋದು ಅನ್ನೋದನ್ನು. ಆಮೇಲೆ ಪ್ರತ್ಯಾಹಾರ. ಸೊ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ಹೊರಗಡೆನೆ ಹರಿತಾ ಇರ್ತವೆ. ಸೊ ಹೊರಗಡೆ ಏನಿದೆಯೋ ಅವನ್ನ ನಾವು ಗ್ರಹಿಸ್ಲಿಕ್ಕೆ ಹೋಗ್ತಾ ಇರ್ತವೆ. ಸೊ ಅದನ್ನೆಲ್ಲ ನಾವು ಇನ್ವರ್ಡ್ ಡೈರೆಕ್ಷನಲ್ಲಿ ಅದನ್ನು
ಅಂತರ್ಮುಖಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋ ಅಂಥದ್ದು ಇದು ಪ್ರತ್ಯಾಹಾರ. ಆಮೇಲೆ ಧಾರಣ. ಸೊ ಅದು ಒಂದು ಯಾವುದೋ ಒಂದು ಆಬ್ಜೆಕ್ಟ್ ಇರ್ಬೋದು, ದೇವ್ರು ಇರ್ಬೋದು, ಯಾವುದಾದ್ರೂ ಒಂದು ಪಾಯಿಂಟ್ ಅಥವಾ ಒಂದು ಏನು ವಿಷಯದ ಕಡೆಗೆ ಫೋಕಸ್ ಮಾಡೋದಕ್ಕೆ ಧಾರಣ ಅಂತ. ಧ್ಯಾನ. ಸೊ ಧ್ಯಾನ ಅಂದರೆ ಒಂದು ಸರಿ ಫೋಕಸ್ ಮಾಡಿದ್ಮೇಲೆ ಅದೇ ಒಂದು ಸ್ಟೇಟಲ್ಲಿ ಮೇಂಟೈನ್ ಆಗೋದು, ಅದೇ ಧ್ಯಾನ ಆಗೋದು. ಆಮೇಲೆ ಇವನ್ನೆಲ್ಲ ನಾವು ಮಾಡಿದಾಗ ಅಚೀವ್ ಆಗೋ ಅಂಥ ಒಂದು ಮನಸ್ಥಿತಿಯೇ ಸಮಾಧಿ. ಸೊ ಇವೆಲ್ಲವೂ ಹಂತ ಹಂತವಾಗಿ ನಾವು ಯೋಗಿ ಆದವನು ಮಾಡ್ತಾ ಹೋಗಬೇಕು. ಸೊ ಲಾಸ್ಟ್ ಈಗ ಅವಾಗಲೇ ಹೇಳ್ದಂಗೆ ಯೋಗದಿಂದ ಯಾವ ಥರ ಎಲ್ಲ ಉಪಯೋಗಗಳಾಗ್ತವೆ ಅಂದರೆ, ಒಂದು ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಬಾಡಿ ಮೇಲೆ ಒಂದು ಹತೋಟಿ ಬರುತ್ತೆ, ಉಸಿರಾಟದ ಮೇಲೆ ಹತೋಟಿ. ಸೊ ಹೇಗೆ ನಾವು ಒಂದು ಕಡೆ ಫೋಕಸ್ ಮಾಡ್ಬೋದು, ಹಾಗೆ ಆ ಫೋಕಸನ್ನು ತೆಗೆದು ಇನ್ನೊಂದು ಕಡೆ ಮಾಡ್ಬೋದು. ಸೊ ಫೋಕಸ್ ಆ್ಯಂಡ್ ಡಿಫೋಕಸ್. ಆಮೇಲೆ ಪ್ರತ್ಯಾಹಾರದಿಂದ ಹೇಗೆ ನಾವು ನಮ್ಮ ಸೆನ್ಸ್ ಆರ್ಗನ್ಸ್ನ ಅಂತರ್ಮುಖವಾಗಿ ಮಾಡ್ಕೋಬೋದು, ಅದು ಗೊತ್ತಾಗುತ್ತೆ. ಸೊ ಇವೆಲ್ಲವುಗಳಿಂದ ನಮ್ಮ ಮೈಂಡ್ ಕಾಮಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ಯೋಗದಿಂದ ನಾವು ನೋಡ್ಕೋಬೋದು. ಸೊ ಈ ಪತಂಜಲಿ ಯೋಗ ಎಷ್ಟು ಸೈಂಟಿಫಿಕ್ ಆಗಿ ಇದೆ ಅನ್ನೋದಕ್ಕೆ ಸೊ ಇದು ನಾವು ಈ ರೀತಿ ಕಂಪೇರ್ ಮಾಡ್ಬೋದು. ಯಮ ನಿಯಮ ಅನ್ನೋದು ಬಿಹೇವಿಯರಲ್ ಲೆವೆಲ್, ಅಂದರೆ ವ್ಯಕ್ತಿತ್ವ ಮತ್ತು ಸಮಾಜದ ನಡತೆ, ಇವು ಹೇಗೆ ಒಬ್ಬ ವ್ಯಕ್ತಿ ನಡ್ಕಂತಾನೆ ಅನ್ನೋದು, ಒಂದು ಅವನ ಬಿಹೇವಿಯರ್ ಹೇಗಿದೆ ಅನ್ನೋದು ಈ ಯಮ ನಿಯಮಗಳು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಆಸನ ಪ್ರಾಣಾಯಾಮ ನಮ್ಮ ಫಿಸಿಕಲ್ ಆರೋಗ್ಯದ ಲೆವೆಲಲ್ಲಿ ಅದು ಕೆಲಸ ಮಾಡೋ ಅಂಥದ್ದು. ಪ್ರತ್ಯಾಹಾರ ಧಾರಣ ಮೆಂಟಲ್ ಲೆವೆಲ್, ಧ್ಯಾನ ಸಮಾಧಿ ಸ್ಪಿರಿಚುವಲ್ ಲೆವೆಲ್. ಸೊ ಇವೆಲ್ಲವೂ ಏನು ಕೆಳಗಿನ ಹಂತಗಳು, ಬಿಹೇವಿಯರ್, ಫಿಸಿಕಲ್, ಮೆಂಟಲ್ ಲೆವೆಲ್ಗಳಲ್ಲಿ ಇವನ್ನ ನಾವು ಕರೆಕ್ಟಾಗಿ ನಾವು ಅಭ್ಯಾಸ ಮಾಡಿದಾಗ ಆಬ್ವಿಯಸ್ಲಿ ನಾವು ಈ ಸ್ಪಿರಿಚುವಲ್ ಲೆವೆಲನ್ನ ರೀಚ್ ಮಾಡೋಕ್ಕೆ ಸಾಧ್ಯ. ಸೊ ಈಗ ನಮ್ಮ ಈ ಟಾಕ್ ಎಲ್ಲ ನಡೀತಾ ಇರೋದು ಇದ್ರ ಬಗ್ಗೆನೇ, ಹೆಲ್ದಿ ಏಜಿಂಗ್ ಅನ್ನೋದ್ರ ಬಗ್ಗೆನೇ. ಸೊ ಏನಿದು ಹೆಲ್ದಿ ಏಜಿಂಗ್ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇದೊಂದು ವೆಸ್ಟರ್ನ್ ಸೈಕಾಲಜಿಸ್ಟ್ ಪ್ರಕಾರ ಸೊ ಒಂದೊಂದು ಏಜ್ ಗ್ರೂಪಲ್ಲೂ ನಾವು ಒಂದೊಂದು ಹಂತಗಳನ್ನು ನಾವು ರೀಚ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಏಜಿಂಗ್ ಆಗಬೇಕಾದ್ರೆ ಏನು ಅಂದರೆ ಬೇಕಾಗಿರೋದು ಇಂಟಿಗ್ರಿಟಿ ಆಫ್ ದಿ ಈಗೋ. ಸೊ ಹೇಗೆ ನಮ್ಮ ಒಂದು ಈಗೋ ಇಂಟಿಗ್ರೇಟ್ ಆಗುತ್ತೆ ವಿತ್ ದಿ ಸೊಸೈಟಿ, ವಿತ್ ಒನ್ ಸೆಲ್ಫ್ ಅನ್ನೋದು ಇಂಪಾರ್ಟೆಂಟ್. ಸೊ ಇದ್ರ ಪ್ರಕಾರ ಇದು ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಹೈರಾರ್ಕಿ ಆಫ್ ನೀಡ್ಸಲ್ಲಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಏಜ್ಗೆ ಅಂತಲ್ಲ, ಬಟ್ ಅಟ್ಲೀಸ್ಟ್ ಅಟ್ ದಿ ಓಲ್ಡರ್ ಏಜ್ ಇವೆಲ್ಲ ಕೆಳಗಿನ ರಿಕ್ವೈರ್ಮೆಂಟ್ಗಳನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿಕೊಂಡು ಸೆಲ್ಫ್ ಆ್ಯಕ್ಚುಲೈಸೇಷನ್, ಸೊ ಹೈಯೆಸ್ಟ್ ಲೆವೆಲ್ ಆಫ್ ಪರ್ಪಸ್ ಆಫ್ ಲೈಫ್ಗೆ ಬರೋ ಅಂಥದ್ದು, ಅದು ಒಂದು ಹೆಲ್ದಿ ಏಜಿಂಗಿನ ಒಂದು ಸೂಚನೆ. ಸೊ ಸಣ್ಣ ವಯಸ್ಸಲ್ಲಿ ಅಂದರೆ ಇನ್ನೂ ಅರ್ಲಿ ಅಡಲ್ಟ್ಹುಡ್ ಅಥವಾ ಮಿಡಲ್ ಏಜಲ್ಲಿ ಬೇರೆ ಬೇರೆ ಹಂತಗಳನ್ನು, ಸೇಫ್ಟಿ, ಬಿಲಾಂಗಿಂಗ್ನೆಸ್, ಸೆಲ್ಫ್ ಎಸ್ಟೀಮ್, ಸೊ ಇವೆಲ್ಲ ಸಿಕ್ಕಿರುತ್ತೆ. ಸೊ ಅದರಿಂದ ಮುಂದುವರೆದು ಸೆಲ್ಫ್ ಆ್ಯಕ್ಚುಲೈಸೇಷನ್, ಸೊ ಅದ್ರ ಕಡೆಗೆ ಹೋಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಹೆಲ್ದಿ ಏಜಿಂಗಲ್ಲಿ. ಸೊ ಏನಿದು ಹೆಲ್ದಿ ಏಜಿಂಗಲ್ಲಿ ಪರ್ಪಸ್ ಇನ್ ಲೈಫ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಏನು ಜೀವನದ ಉದ್ದೇಶ ಏನು ಅನ್ನೋದು, ಅಂದರೆ ಈ ಪ್ರಶ್ನೆನ ಮುಂಚೆನೂ ಕೇಳ್ಬೋದು, ಬಟ್ ವಯಸ್ಸಾದಾಗ ಈ ಪ್ರಶ್ನೆ ತುಂಬ
ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೇಳಿರೋ ಪ್ರಕಾರ ಹ್ಯಾವಿಂಗ್ ಗೋಲ್ಸ್, ಸೆನ್ಸ್ ಆಫ್ ಡೈರೆಕ್ಷನ್ ಆ್ಯಂಡ್ ಫೀಲಿಂಗ್ ದಟ್ ದೇರ್ ಈಸ್ ಮೀನಿಂಗ್ ಟು ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಲೈಫ್. ಅಂದರೆ ಒಂದು ಗುರಿ, ಒಂದು ಡೈರೆಕ್ಷನ್, ಆಮೇಲೆ ಈಗ ಏನು ನಡೀತಾ ಇದೆ ಮತ್ತು ಮುಂಚೆ ಏನು ನಡೆದಿದೆ ಎಲ್ಲದಕ್ಕೂ ಒಂದು ಅರ್ಥ ಇದೆ ಅನ್ನೋದನ್ನ ಜಸ್ಟು ತಿಳ್ಕೊಂಡಿರೋದಷ್ಟೇ ಅಲ್ಲ, ಅದನ್ನು ಅನುಭವಿಸ್ತಾ ಇರೋದು. ಸೊ ಅವಾಗ ನಿಜವಾದ ಒಂದು ಜೀವನದ ಒಂದು ಉದ್ದೇಶ ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಅಂದರೆ ಅದು ಹೇಗೆ ವ್ಯಕ್ತ ಆಗುತ್ತೆ ಅಂದರೆ ಈ ಥರ ಹೋಪ್, ವಿಸ್ಡಮ್, ಕ್ರಿಯೇಟಿವಿಟಿ, ಫ್ಯೂಚರ್ ಮೈಂಡೆಡ್ನೆಸ್, ಕರೇಜ್, ಸ್ಪಿರಿಚುಯಾಲಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪರ್ಸಿವರೆನ್ಸ್. ಅಂದರೆ ಒಂದು ಭರವಸೆ ಮತ್ತು ಈ ಒಂದು ವಿಸ್ಡಮ್. ಸೊ ಇದ್ರ ಬಗ್ಗೆ ಮತ್ತೆ ನಾನು ಹೇಳ್ತೀನಿ. ಕ್ರಿಯೇಟಿವಿಟಿ ಮತ್ತು ಫ್ಯೂಚರ್ ಮೈಂಡೆಡ್ನೆಸ್, ಏನು ಆ್ಯಂಟಿಸಿಪೇಟ್ ಮಾಡ್ಬೋದು, ಹೇಗೆ ನಾವು ಅದನ್ನು ಫೇಸ್ ಮಾಡ್ಬೋದು, ಧೈರ್ಯ ಮತ್ತು ಆಧ್ಯಾತ್ಮಿಕತೆ ಮತ್ತು ಜವಾಬ್ದಾರಿಗಳು, ಮತ್ತು ಏನು ಹೇಗೆ ಇದ್ರೂ ಏನೇ ಕಷ್ಟ ಬಂದರೂ ಪರ್ಸಿವರ್ ಮಾಡೋ ಅಂಥ ಒಂದು ಗುಣ. ಸೊ ಇವೆಲ್ಲ ಗುಣಗಳು ಹೆಲ್ದಿ ಏಜಿಂಗಲ್ಲಿ ಕಾಣ್ತಾ ಹೋಗುತ್ತೆ. ಸೊ ನಾನು ಜಸ್ಟ್ ಇದು ಏನೋ ಈ ಟಾಪಿಕ್ಕಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ನೋಡ್ತಾ ಹೋದಾಗ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಗೊತ್ತಾಗ್ತಾ ಹೋಗಿದ್ದೇನೆಂದರೆ, ವಯಸ್ಸಾಗ್ತಾ ಆಗ್ತಾ ಎಷ್ಟೊಂದು ಮೆದುಳಿಗೆ ಸಂಬಂಧಪಟ್ಟಂಥ ಶಕ್ತಿಗಳು ಕಮ್ಮಿ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ. ಸೊ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಹೇಳ್ತಾರೆ. ಅಂದರೆ ಅವರು ಮುಂಚೆ ಅಷ್ಟು ಫಾಸ್ಟಾಗಿ ಅವರು ಹಲವಾರು ಕೆಲಸನ ಒಟ್ಟಿಗೆ ಮಾಡೋ ಅಂಥದ್ದಾಗಲಿ, ಅಥವಾ ಏನು ಮುಂಚೆ ಹೆಂಗೆ ಫಾಸ್ಟಾಗೆ ಏನು ಏನಾದರೂ ಒಂದು ಕಲ್ತಿದ್ದ ಕೆಲಸನ ಮಾಡೋದು. ಎಕ್ಸಾಂಪಲ್ ಏನೋ ಹೊಲಿಗೆ ಹಾಕೋಂಥದ್ದು, ಅಡುಗೆ ಮಾಡೋಂಥದ್ದು, ಅಥವಾ ಯಾವುದಾದ್ರೂ ಒಂದು ಮೋಟಾರ್ ಆ್ಯಕ್ಟಿವಿಟಿ ಇರೋ ಅಂಥದ್ದು, ಅವು ನಿಧಾನ ಆಗುತ್ತೆ, ಕಷ್ಟ ಆಗುತ್ತೆ. ಬಟ್ ಆದರೆ ಒಂದು ಮಾತ್ರ ಯಾವುದು ವಯಸ್ಸು ಆಗ್ತಾ ಆಗ್ತಾ ಮೆಂಟಲ್ ಕೆಪಾಸಿಟಿ, ಒಂದು ಕೆಪಾಸಿಟಿ ಚೆನ್ನಾಗಿ ಆಗ್ತಾ ಹೋಗೋದು ಅಂದರೆ ಈ ವಿಸ್ಡಮ್ ಅನ್ನೋದು. ಸೊ ಏನಿದು ವಿಸ್ಡಮ್ ಅಂತ ಅಂದರೆ, ಸೊ ಇದು ನೋಡಿರೋ ಹಾಗೆ ಓಲ್ಡರ್ ಪೀಪಲಲ್ಲಿ ತುಂಬ ಜಾಸ್ತಿ ಕಾಣೋ ಅಂಥದ್ದು. ಸೊ ಇದರಲ್ಲಿ ಏನಂದರೆ, ಏನೇ ಒಂದು ಪ್ರಾಬ್ಲಮ್ ಕೊಟ್ಟರು ಅಥವಾ ಏನೇ ಒಂದು ಸಿಚುವೇಶನ್ ಇದ್ರೂ ಕೂಡ ಅದನ್ನು ಬ್ರೈನ್ ಹೈಯರ್ ಲೆವೆಲಲ್ಲಿ ಅದ್ರ ಬಗ್ಗೆ ಥಿಂಕ್ ಮಾಡುತ್ತೆ. ಸೊ ಹೈಯರ್ ಗೋಲ್ ಏನು, ಹೈಯರ್ ಪರ್ಪಸ್ ಏನು, ಈ ಒಂದು ಪ್ರಾಬ್ಲಮ್ ಇದ್ದರೆ ಅದರ ನಿಜವಾದ ಅದರ ಉದ್ದೇಶ ಏನನ್ನು ನಾವು ಮೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೈಯರ್ ಆರ್ಡರ್ ರೀಸನಿಂಗ್ ಬರ್ತಾ ಹೋಗುತ್ತೆ. ಆಮೇಲೆ ಹಲವಾರು ದೃಷ್ಟಿಕೋನಗಳನ್ನು ಅವರು ಯೂಸ್ ಮಾಡ್ತಾರೆ. ಸೊ ನ್ಯಾರೋ ಮೈಂಡೆಡ್ ಇರೋದಿಲ್ಲ, ಬ್ರಾಡ್ ಮೈಂಡೆಡಾಗಿ ಮಲ್ಟಿ ಪರ್ಸ್ಪೆಕ್ಟಿವಲ್ಲಿ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಸೊ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಸೊ ಎಲ್ಲೋ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು ಅನ್ನೋ ಒಂದು ವಿಚಾರನೂ ಅವರಲ್ಲಿರುತ್ತೆ. ಆಮೇಲೆ ಸೊ ಎಲ್ಲರಿಗೂ ಎಲ್ಲವೂ ಗೊತ್ತಿರೋದಿಲ್ಲ. ಸೊ ನಮಗೂ ಹಾಗೇನೆ ಎಷ್ಟೊಂದು ಗೊತ್ತಿಲ್ಲದೇ ಇರ್ಬೋದು ಅನ್ನೋ ಒಂದು ರೆಕಗ್ನೈಸಿಂಗ್ ದಿ ಲಿಮಿಟ್ಸ್ ಆಫ್ ನಾಲೆಡ್ಜ್ ಅನ್ನೋದು ಅವ್ರಿಗೆ ಅರಿವಿರುತ್ತೆ. ಸೊ ಇವೆಲ್ಲವೂ ವಿಸ್ಡಮ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅನ್ನೋದು ತೋರಿಸ್ಕೊಡೋ ಅಂಥ ಲಕ್ಷಣಗಳು. ಸೊ ಅದಕ್ಕೆ ನನಗನ್ಸ್ದಂಗೆ ಯೂಶಲಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು, ಅಥವಾ ಹೈಯರ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಕಂಪನಿಗಳನ್ನ ನಡೆಸೋ ಅಂಥ ಅಧಿಕಾರಿಗಳು ಎಲ್ಲರೂ ಈ ವಯಸ್ಸಲ್ಲಿ ಇರೋ ಅಂಥವ್ರು. ಸೊ ಅವರೆಲ್ಲರೂ ಇಷ್ಟೊಂದು ಏನೋ ವೈಸ್ನೆಸ್ಸಿಂದ, ವಿಸ್ಡಮಿಂದ ಅವರು ಕೆಲಸ ಮಾಡಲಿಕ್ಕೆ ಮಾಡೋದ್ರ ಕಾರಣಕ್ಕಾಗಿಯೇ ಅವರು ಅಷ್ಟೊಂದು ಸಕ್ಸಸ್ನ ಅವ್ರು ರೀಚ್ ಮಾಡೋಕ್ಕೆ ಸಾಧ್ಯ. ಸೊ ಈ ವಿಸ್ಡಮ್ ಅನ್ನೋದು ನಾರ್ಮಲ್ ಆಗಿ ಪಾರ್ಟ್ ಆಫ್ ದಿ ಹೆಲ್ದಿ ಏಜಿಂಗ್. ಸೊ ಇದು ವಯಸ್ಸಾಗ್ತಾ ಆಗ್ತಾ ಬೆಳೀತಾ ಹೋಗಬೇಕು. ಸೊ ಇದು ತುಂಬ ಇದ್ರ ಕಡೆ ನಾವು ಯೋಚನೆ ಮಾಡೋದು ತುಂಬ ಅವಶ್ಯಕತೆ. ಆ್ಯಂಡ್ ಇದಕ್ಕೆ ಯೋಗ ಹೆಂಗೆ ಹೆಲ್ಪ್ ಮಾಡುತ್ತೆ ಅದು ನೋಡೋಣ.
ಸೊ ಸೊ ಈ ಥರ ಇನ್ನೊಂದೇನಂತ ಅಂದರೆ, ಸೊ ಪ್ರಾಬ್ಲಮ್ ಬಂದಾಗ ಹೇಗೆ ಆ, ಅದನ್ನ ಫೇಸ್ ಮಾಡ್ತಾರೆ ಜನ ಅಂತ ಅಂದರೆ, ಕೆಲವೊಂದೊಂದು ಕೋಪಿಂಗ್ ಸ್ಟ್ರಾಟಜೀಸ್ ಇರ್ತವೆ. ಅಂದರೆ ಅದನ್ನು ನಿಭಾಯಿಸೋಂಥ ರೀತಿಗಳು. ಕೆಲವೊಬ್ಬರು ಅದನ್ನು ಅದಕ್ಕೆ ಕೊಡುವ ಅರ್ಥನ ಅವರು ಬದಲು ಮಾಡ್ಕೊಂಬಿಟ್ಟು ಅದನ್ನು ಫೇಸ್ ಮಾಡ್ತಾರೆ. ಕೆಲವೊಬ್ಬೊಬ್ಬರು ಏನು ಪ್ರಾಬ್ಲಮ್ ಇದೆ ಅದನ್ನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಆಮೇಲೆ ಬಟ್ ಕೆಲವೊಬ್ಬೊಬ್ಬರು ಅದು ವಿರುದ್ಧವಾಗಿ, ಅಂದರೆ ಅದನ್ನು ಅವಾಯ್ಡ್ ಮಾಡೋದು ಅಥವಾ ಅದನ್ನು ರೆಕಗ್ನೈಸ್ ಮಾಡ್ತಾನೆ ಇರೋದು. ಸೊ ಆ ಥರ ಮಾಡೋದನ್ನು ಕೂಡ ಇರ್ತವೆ. ಬಟ್ ಹೆಲ್ದಿಯಾಗಿ ಮಾಡೋ ಅಂಥದ್ದು ಈ ಮೊದಲೆರಡು, ರಿಅಪ್ರೈಸಲ್ ಮತ್ತು ಆ್ಯಕ್ಟಿವ್ ಕೋಪಿಂಗ್. ಸೊ ಅವಾಯ್ಡ್ ಮಾಡೋ ಅಂಥದ್ದು ಯಾವುದೇ ಅಂತ ಒಂದು ಒಳ್ಳೆ ರಿಸಲ್ಟ್ಸನ್ನು ಕೊಡೋದಿಲ್ಲ. ಸೊ ಸೊ ವಯಸ್ಸು ಆದವರಲ್ಲಿ ಮೇನ್ ಸೈಕಾಲಜಿಕಲ್ ಕನ್ಸರ್ನ್ಸ್ ಏನು ಅಂದರೆ, ಲೋನ್ಲಿನೆಸ್, ಒಬ್ಬಂಟಿತನ ಕಾಡೋ ಅಂಥದ್ದು, ಸಮಾಜದಿಂದ ಅವರು ಒಬ್ಬರೇ ಆಗಿ ಇರೋ ಅಂಥ ಸೋಷಲ್ ಐಸೋಲೇಷನ್, ಆಮೇಲೆ ಮೇನ್ಲಿ ಇಂಟರ್ಪರ್ಸ್ನಲ್ ಕಾನ್ಫ್ಲಿಕ್ಟ್ಸ್. ಸೊ ಸಂಬಂಧಗಳಲ್ಲಿ ಸ್ವಲ್ಪ ಇರುಸು ಮುರುಸಾಗ ಅಂಥದ್ದು. ಸೊ ಇವು ಕಾಮನ್ ಆಗಿ ಅವ್ರಿಗೆ ಯಾವುದೇ ಮಾನಸಿಕ ಸಮಸ್ಯೆ ಇಲ್ಲ ಅಂದರೂ ಕೂಡ ಇವನ್ನ ನಾವು ಸಮಾಜದಲ್ಲಿ ನೋಡ್ತಾ ಇರೋದು. ಸೊ ಈ ಲೋನ್ಲಿನೆಸ್ ಅನ್ನೋದಂತೂ ಇತ್ತೀಚೆಗೆ ಈಗ ಎಲ್ಡರ್ಲಿ ಅಷ್ಟೇ ಅಲ್ಲ, ಹಲವಾರು ಈಗ ಈವನ್ ಇನ್ ಯಂಗ್ ಅಡಲ್ಟ್ಸ್, ಯಂಗರ್ ಜನ್ರೇಷನಲ್ಲೂ ಇಲ್ಲಿ ಭಾಳ ನೋಡ್ತಾ ಇದ್ವಿ ಬಿಕಾಸ್ ಆಫ್ ಟೆಕ್ನಾಲಜಿ ಅದೆಲ್ಲ, ಅದರಿಂದ ಎಲ್ಲ. ಸೊ ಅದು ಏನು US ಅಲ್ಲಿ ಅದೊಂಥರ ಮಾಡರ್ನ್ ಎಪಿಡೆಮಿಕ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಇವಕ್ಕೆಲ್ಲ ಹೇಗೆ ನಾವು ಸಮಾಜದಲ್ಲಿ ಹೇಗೆ ಕನೆಕ್ಟೆಡ್ ಆಗಿರೋಕ್ಕೆ ಸಾಧ್ಯ ಥ್ರೂ ಯೋಗ ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಬೇರೆ ಮೇಜರ್ ಕನ್ಸರ್ನ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಡೆಮೆನ್ಷಿಯಾ, ಡಿಪ್ರೆಷನ್, ಆಂಗ್ಸೈಟಿ. ಸೊ ಈ ಥರ ಎಲ್ಲ ಮಾನಸಿಕ ಕಾಯಿಲೆಗಳು ಕೂಡ ವಯಸ್ಕರಲ್ಲಿ ಬರೋಂಥದ್ದು ಸಾಧ್ಯತೆ ಇರುತ್ತೆ. ಸೊ ಕೆಲವೊಂದೊಂದು ಲೈಫ್ ಇವೆಂಟ್ಸ್ ಕೂಡ ಇದನ್ನು ಪ್ರೆಸಿಪಿಟೇಟ್ ಮಾಡೋ ಸಾಧ್ಯತೆ ಇರ್ತವೆ. ಸೊ ಇದು ಏನು ಕೆಲವೊಬ್ಬರಿಗೆ ವಯಸ್ಸಾಗ್ತಾ ಆಗ್ತಾ ಕೆಲವೊಂದೊಂದು ಕೆಪಾಸಿಟಿಗಳು ನಾನು ಹೇಳ್ದಂಗೆ ಮುಂಚೆ ಹೆಂಗೆ ಮಾಡಿದಷ್ಟು ಚೆನ್ನಾಗಿ ಈಗ ಮಾಡೋಕ್ಕಾಗ್ತಾ ಇರೋದಿಲ್ಲ. ಆಮೇಲೆ ಏನು ವಿಯೋಗಗಳು, ಸೊ ಒಂದೊಂದು ಏನು ಹತ್ತಿರದವರು ಏನು ದೇಹ ಬಿಡೋ ಅಂಥ ಸಂದರ್ಭಗಳು, ಆಮೇಲೆ ಚೇಂಜ್ ಇನ್ ದೇರ್ ಸೋಷಿಯಲ್ ಸ್ಟೇಟಸ್. ಸೊ ರಿಟೈರ್ಮೆಂಟ್ ಇರ್ಬೋದು, ಅಥವಾ ಹೊಸ ಊರಿಗೆ ಶಿಫ್ಟ್ ಆಗೋ ಅಂಥದ್ದು ಇರ್ಬೋದು. ಸೊ ಆ ಥರ ಎಲ್ಲ ಬದಲಾವಣೆಗಳು ಆ ಟೈಮಲ್ಲಿ ಆಗ್ತಾ ಇರ್ತವೆ. ಆಮೇಲೆ ಕೆಲವೊಂದೊಂದು ಅನ್ಫಾರ್ಚುನೇಟ್ ಕಂಡೀಷನಲ್ಲಿ ಕೆಲವೊಬ್ಬೊಬ್ಬರು ಈ ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್, ಈ ಥರ ಅವರ ಸುತ್ತಮುತ್ತ ಇರೋ ಅಂಥ ಜನರಿಂದನೂ ಕೂಡ ಅದನ್ನು ಫೇಸ್ ಮಾಡ್ತಾ ಇರ್ತಾರೆ. ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸು ಕೆಲವೊಂದೊಂದು ಮೆಂಟಲ್ ಹೆಲ್ತ್ ಕಂಡೀಷನ್ಸ್ಗೆ ಕಾರಣ ಆಗ್ಬೋದು. ಸೊ ಇದರಿಂದ ಕೆಲವೊಬ್ಬೊಬ್ಬರಿಗೆ ನಾನು ಹೇಳ್ದಂಗೆ ಸ್ವಲ್ಪ ಸೀರಿಯಸ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಆಗ್ಬೋದು, ಡಿಪ್ರೆಷನ್ ಅಥವಾ ಈ ಡೆಮೆನ್ಷಿಯಾಯಿಂದ. ಸೊ ಬಟ್ ಮೋಸ್ಟ್ ಆಫ್ ದಿ ಪೀಪಲ್, ಜನರಿಗೆ ಏನಾಗ್ಬೋದು, ಸ್ವಲ್ಪ ಅವರ ಒಂದು ವಿಚಾರ ಮಾಡೋ ರೀತಿ ಅಥವಾ ಅವರ ಒಂದು ಮೆಂಟಲ್ ಶಾರ್ಪ್ನೆಸ್ ಅಷ್ಟು ಚುರುಕಾಗಿರೋದಿಲ್ಲ. ಸೊ ಆ ಥರ ಸಣ್ಣ ಪ್ರಮಾಣದಲ್ಲಿ ಕೂಡ ಅದು ವ್ಯಕ್ತ ಆಗ್ತಾ ಇರ್ಬೋದು. ಸೊ ಇವಕ್ಕೆಲ್ಲ ನಾವು ಎಲ್ಲದಕ್ಕೂ ಮೆಡಿಸಿನ್ಸ್ ಅಥವಾ ಏನಾದರೂ ಟ್ರೀಟ್ಮೆಂಟ್ಗಳು ಒಂದು ಪ್ರಮಾಣಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇವನ್ನ ಒಂದು ರೀತಿಯಿಂದ ನಾವು ಪ್ರಿವೆಂಟ್ ಮಾಡಲಿಕ್ಕೂ ಸಾಧ್ಯ ಇದೆ. ಆಮೇಲೆ ಅಕಸ್ಮಾತ್ ಅದು ಕಾಣಿಸ್ತಾ ಇದ್ದರೆ ಅದನ್ನು ಪ್ರೋಗ್ರೆಸ್ ಸ್ವಲ್ಪ ನಾವು ನಿಧಾನ ಮಾಡಲಿಕ್ಕೂ ಸಾಧ್ಯ ಇದೆ. ಸೊ ಹೇಗೆ ಯೋಗದಿಂದ ಹೇಗೆ ಇದನ್ನು ಮಾಡ್ಬೋದು ಅಂತ ನೋಡೋಣ. ಸೊ ಯೋಗದಿಂದ ಯಾವುದೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದು. ಸೊ ಆವಾಗಲೇ ಹೇಳಿದ ಹಾಗೆ ಕಾಮ್ನೆಸ್ ಆಫ್ ಮೈಂಡ್, ಆಮೇಲೆ
ಮೈಂಡ್ಫುಲ್ನೆಸ್ ಅಂದರೆ ನಾವು ಈಗ ಕಾನ್ಸಂಟ್ರೇಷನ್ ಅಥವಾ ಫೋಕಸ್ ಇದ್ದಾಗ ನಾವು ಅದೇ ಯಾವ್ದು ಕೆಲಸ ಮಾಡ್ತಾ ಇರ್ತೀವೋ ಅದೇ ಕೆಲಸದಲ್ಲಿ ನಮ್ಮನ್ನು ನಾವು ಕಂಪ್ಲೀಟಾಗಿ ತೊಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಅದು ಯೋಗದಿಂದ ಸಾಧ್ಯ. ಆಮೇಲೆ ಕಂಪ್ಯಾಷನ್, ಸೊ ಕರುಣೆ, ಸೊ ತಮ್ಮ ಬಗ್ಗೆ ಆಗಲಿ ಅಥವಾ ಇನ್ನೊಬ್ರ ಬಗ್ಗೆ ಆಗಲಿ. ಆಮೇಲೆ ಸೆನ್ಸ್ ಆಫ್ ಕನೆಕ್ಟೆಡ್ನೆಸ್, ಸೊ ನಾವೆಲ್ಲರ ಜೊತೆನೂ ಒಂದು ಕನೆಕ್ಟೆಡ್ ಆಗಿದ್ದೀವಿ ಅನ್ನೋ ಒಂದು ಭಾವನೆ. ಸೊ ಇವೆಲ್ಲವೂ ನಮ್ಮನ್ನ ಈ ಹೊರಗಡೆ ಸಂಬಂಧಗಳು, ಹೊರಗಡೆ ಜನರ ಜೊತೆ ಹೇಗೆ ನಾವು ವ್ಯವಹರಿಸಬೇಕಾಗುತ್ತೆ ಆ ಸಂಬಂಧ, ಮತ್ತು ನಮ್ಮ ಒಳಗೆ ನಮ್ಮ ಸಂಬಂಧ, ಇಂಟ್ರಾಪರ್ಸನಲ್ ರಿಲೇಷನ್ಶಿಪ್ ಆ್ಯಂಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಎರಡನ್ನೂ ಹೆಲ್ದಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಿಂದ ಮೇಯ್ನ್ ಏನಂದರೆ ಜಸ್ಟ್ ಕಾಯಿಲೆಗಳು ಇಲ್ದೇ ಇರೋವಂಥದ್ದು ಡಿಸೀಸ್ ಫ್ರೀ. ಬಟ್ ಚೆನ್ನಾಗಿ ನಾವು ಕಾಯಿಲೆಗಳು ಇಲ್ದೇ ಒಂದು ಪಾಸಿಟಿವ್ ಆಗಿ ಜೀವನ ಮಾಡೋದು ವೆಲ್ ಬೀಯಿಂಗ್. ಸೊ ವೆಲ್ ಬೀಯಿಂಗ್ ಅಂದರೆ ಬರೇ ನಾವು ಜಾಸ್ತಿ ವರ್ಷ ಬದುಕಿದ್ದೀವಿ ಅನ್ನೋದಲ್ಲ, ಹೆಂಗೆ ಎಷ್ಟು ಚೆನ್ನಾಗಿ ನಾವು ಖುಷಿಯಾಗಿ ಬದುಕಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ವೆಲ್ ಬೀಯಿಂಗ್ ಕಡೆಗೆ ಹೋಗಲಿಕ್ಕೆ ಇವೆಲ್ಲವೂ ಸಹಾಯ ಮಾಡುತ್ತೆ. ಸೊ ಯೋಗದಿಂದ ಇಂಟ್ರಾಪರ್ಸನಲ್ ಆ್ಯಂಡ್ ಇಂಟರ್ಪರ್ಸನಲ್ ಎರಡೂ ಕೂಡ ನಮಗೆ ಮುಖ್ಯವಾದದ್ದು. ಅದು ಎರಡಕ್ಕೂ ಹೆಲ್ಪ್ ಆಗುತ್ತೆ. ಸೊ ಯೋಗ ಬಾಡಿ, ಮೈಂಡ್, ಬ್ರೆತ್ ಆ್ಯಂಡ್ ಎಮೋಷನ್ಸ್. ಸೊ ಬೇಕಾಗಿರೋದು ನಮಗೆ ಇದೆ. ಸೊ ಒಂದು ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು, ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಸೊ ಮಾನಸಿಕ ಆರೋಗ್ಯದಲ್ಲಿ ಮೇಯ್ನ್ ಅಂದರೆ ನಮ್ಮ ಭಾವನೆಗಳು, ಎಮೋಷನ್ಸ್, ಎಷ್ಟು ನಾವು ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು, ಎಷ್ಟು ನಾವು ಅದನ್ನು ನಮಗೆ ಬೇಕಾದಂಗೆ ನಾವು ಯೂಸ್ ಮಾಡ್ಕೋಬೋದು, ಇಷ್ಟು ಮಾಡೋಕ್ಕೆ ಸಹಾಯ ಆಯಿತು ಅಂದರೆ ಅದೇ ನಮಗೆ ಹೆಲ್ತ್. ಸೊ ಅದು ಯೋಗದಿಂದ ಸಾಧ್ಯ ಆಗುತ್ತೆ. ಆಮೇಲೆ ಸೊ ಬ್ಯಾಲೆನ್ಸ್, ಆಮೇಲೆ ಫ್ಲೆಕ್ಸಿಬಿಲಿಟಿ ಇವು ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು, ಏನು ಹೃದಯ ಮತ್ತು ಶ್ವಾಸಕೋಶಕ್ಕೆ ಸಂಬಂಧವಾಗಿ ಹೆಲ್ತ್ ಇರ್ಬೋದು, BP, ಶುಗರ್ ಇದಕ್ಕೆ ಸಂಬಂಧ. ಆಮೇಲೆ ಡಿಪ್ರೆಷನ್ಗೆ, ಸೊ ಬುದ್ಧಿಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ. ಆಮೇಲೆ ಸ್ಲೀಪ್, ಸೊ ಹಲವಾರು ಸಮಸ್ಯೆ ಓಲ್ಡ್ ಏಜ್ ಅಲ್ಲಿ ಎದುರಿಸ್ತಾ ಇರೋದಂದರೆ ನಿದ್ದೆ. ಸೊ ಒಳ್ಳೆ ನಿದ್ದೆಗಾಗಿ ಯೋಗ ಕೂಡ ಸಹಾಯ ಮಾಡುತ್ತೆ. ಸೊ ಇದು ಒಂದು ಹೆಲ್ತ್, ಅವಾಗಲೇ ಹೇಳಿದ್ದು ಹೆಲ್ತ್ ರಿಲೇಟೆಡ್. ಆಮೇಲೆ ಏನು ಮೈಂಡ್ ರಿಲೇಟೆಡ್ ಆಗಿರ್ಬೋದು. ಸೊ ಈಗ ಇನ್ನೊಂದು ಆಸ್ಪೆಕ್ಟ್ ಆಫ್ ಯೋಗ ಅಂತ ಹೇಳೋದಾದರೆ ಈ ಜ್ಞಾನ ಯೋಗ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಅಂತ ಹೇಳ್ತಾರೆ. ಸೊ ಇವು ಕೂಡ ಅಂದರೆ ಹೇಗೆ ನಾವು ಎಂತೆಂಥ ಕೆಲಸಗಳಲ್ಲಿ ನಾವು ಎಂಗೇಜ್ ಆಗಿರ್ಬೋದು ಸೊ ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ಒಬ್ಬೊಬ್ರದ್ದು ಮೆಂಟ್ಯಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಕೆಲವೊಬ್ಬೊಬ್ಬರು ಇಂಟೆಲೆಕ್ಚುಯಲ್ ಆಗಿರ್ತಾರೆ, ಅಂದರೆ ಸ್ವಲ್ಪ ಅವರಿಗೆ ಈ ಫ್ಯಾಕ್ಟ್ಸನ್ನ ತಿಳ್ಕೊಳ್ಳೋದು, ಆಮೇಲೆ ಅದನ್ನು ಅನಲೈಸ್ ಮಾಡೋದು, ಅದು ಏನೋ ಸರಿ ಯಾವುದು ತಪ್ಪು ಯಾವುದು ಅಂತ ಥಿಂಕ್ ಮಾಡೋದು, ಆ ವಿಚಾರದಲ್ಲಿ ಸ್ವಲ್ಪ ಅವರು ಬಹಳ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಕೆಲವೊಬ್ಬರು ಎಲ್ಲದಕ್ಕಿಂತ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ ಕೆಲಸ ಮಾಡೋದ್ರಲ್ಲಿ. ಸೊ ಅವ್ರಿಗೆ ಕೆಲಸ ಬೇಕೇ ಬೇಕು, ಕೆಲಸ ಇದ್ರೇ ಅವ್ರು ಖುಷಿಯಾಗಿರ್ತಾರೆ. ಸೊ ಅವರು ಆ್ಯಕ್ಷನ್. ಸೊ ಎಮೋಷನ್ಸ್ ಅಂದರೆ ಕೆಲವೊಬ್ಬರು ತುಂಬ ಭಾವನಾತ್ಮಕವಾಗಿರ್ತಾರೆ. ಸೊ ಕೆಲವೊಬ್ಬೊಬ್ಬರು ತುಂಬ ವಿಲ್ ಪವರ್ ಓರಿಯೆಂಟೆಡ್. ಸೊ ಅವರು ಪರ್ಸಿವರೆನ್ಸ್ ಇರುತ್ತೆ, ಏನೇ ಇಟ್ಕೊಂಡ್ರು ನಾವು ಅದನ್ನು ಸಾಧಿಸ್ತೀವಿ ಅನ್ನೋದಿರುತ್ತೆ. ಸೊ ಅಂಥವ್ರಿಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಾದ ಈ ಯೋಗ ಸಹಾಯ ಮಾಡುತ್ತೆ. ಸೊ ಆಮೇಲೆ ಇನ್ನೊಂದೇನೆಂದರೆ ಇವೆಲ್ಲವೂ ಒಬ್ಬರಲ್ಲೇ ಇರೋವಂಥದ್ದು ಸಾಧ್ಯ ಇದೆ.
ಆಮೇಲೆ ಒಬ್ಬರಲ್ಲಿ 2-3 ತುಂಬ ಪ್ರಾಮುಖ್ಯ ಇಂಪಾರ್ಟೆಂಟ್ ಆಗಿರ್ಬೋದು, ಇನ್ನು 2-3 ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿರ್ಬೋದು, ಹಂಗೂ ಸಾಧ್ಯತೆ ಇದೆ. ಸೊ ಅದನ್ನು ನಾವು ತಿಳ್ಕೊಂಡು ಕೆಲವೊಬ್ಬೊಬ್ರು ಇಂಟೆಲೆಕ್ಚುಯಲ್ ಅಲ್ಲಿ ಇದ್ದಾಗ ಅವ್ರ ಜ್ಞಾನ ಯೋಗ ಅಂದರೆ ಈ ಥಿಂಕಿಂಗಿಂದ ಅವರು ಹೇಗೆ ಸೊಲ್ಯೂಷನ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕಂಡು ಹಿಡ್ಕೋಬೋದು, ಮತ್ತು ಅವರು ಎಂಗೇಜ್ ಆಗೋ ರೀತಿ ಯಾವ ಥರ ಇರ್ಬೋದು ಅನ್ನೋದನ್ನು ಅವರು ಡಿಸೈಡ್ ಮಾಡ್ಕೋಬೋದು. ಕೆಲವೊಬ್ರು ಕೆಲಸದಲ್ಲೇ ಖುಷಿ ಕಾಣ ಅಂಥವ್ರು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅವರು ಹೇಗೆ ಖುಷಿನ ಕಂಡ್ಕೋಬೋದು ಅಂತ ಇರ್ಬೋದು. ಈ ಭಕ್ತಿ ಯೋಗ ಅಂದರೆ ಎಮೋಷನ್ ಆಗಿ ಇರೋವಂಥವ್ರು ಈ ಒಂದು ಹೈಯರ್ ಸೆಲ್ಫ್ ಅಥವಾ ಹೈಯರ್ ಬೀಯಿಂಗ್ ಕಡೆಗೆ ಅವರು ತಮ್ಮ ಭಕ್ತಿಯನ್ನು ಹೇಗೆ ಡೈರೆಕ್ಟ್ ಮಾಡಿಬಿಟ್ಟು ಅದರಿಂದ ಅವರು ಖುಷಿ ಕಂಡ್ಕೊಳ್ಳೋದಿರ್ಬೋದು. ಕೆಲವೊಬ್ಬೊಬ್ಬರು ಈ ವಿಲ್ ಪವರ್, ಧ್ಯಾನ, ಸಾಧನೆ ಈ ಥರ ಒಂದು ಮಾರ್ಗದಿಂದ ಅವರು ತಮಗೆ ಹೆಂಗೆ ಖುಷಿ ಕಂಡ್ಕೊಳ್ಬೋದು. ಸೊ ಈ ಥರ ಅಥವಾ ಇದರ ಏನು ಮಿಕ್ಸ್ ಆಫ್ ಆಲ್ ದಿಸ್ ಕೂಡ ಮಾಡಿಬಿಟ್ಟು ನಾವು ಒಂದು ಜೀವನದ ಒಂದು ಪರ್ಪಸ್ಸನ್ನು ಕಂಡುಹಿಡ್ಕೋಬೋದು, ಎಸ್ಪೆಷಲಿ ಈ ಒಂದು ಓಲ್ಡ್ ಏಜ್ ಟೈಮಲ್ಲಿ. ನೆಕ್ಸ್ಟು ಈಗ ಯೋಗ ಅಂದರೆ ಜಸ್ಟ್ ನಾವು ಆಸನಗಳು ಅಂತ ಅಂದ್ಕೊಂಡಾಗ, ಸೊ ಈ ಆಸನಗಳು ಎಲ್ಲ ಆಸನಗಳು ಮಾಡ್ಲಿಕ್ಕಾಗುತ್ತಾ, ಎಲ್ಲ ಪ್ರಾಣಾಯಾಮಗಳನ್ನು ಮಾಡ್ಲಿಕ್ಕಾಗುತ್ತಾ ವಯಸ್ಸಾದ್ಮೇಲೆ ಅನ್ನೋದನ್ನ ಸ್ವಲ್ಪ ನಾವು ತಿಳಿದವರಿಂದ ನಾವು ತಿಳ್ಕೊಂಬಿಟ್ಟು ಅವರು ಮಾರ್ಗದರ್ಶನದ ಮೇಲೆ ಮಾಡಬೇಕಾಗುತ್ತೆ. ಸೊ ಈಗ ಯೋಗ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾ ಇರೋರು ಸ್ವಲ್ಪ ಅವರ ಒಂದು ಎಷ್ಟು ಕೆಪಾಸಿಟಿ ಇದೆ ಅದನ್ನ ಅವರು ನೋಡ್ಕೊಂಡ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಬೇಕು. ತುಂಬ ಎಲ್ಲವೂ ಒಂದೇ ಸರಿ ಮಾಡೋಕ್ಕಾಗುತ್ತೆ ಅಂತ ಹೋಗಬಾರ್ದು. ಆಮೇಲೆ ಈಗ BP, ಶುಗರು ಅಥವಾ ಬೇರೆ ಏನಾದ್ರೂ ಸರ್ಜರಿಗಳು ಆಗಿದ್ರೆ, ಬೆನ್ನೋವಿರೋರು, ಸೊ ಇವರಿಗೆಲ್ಲರಿಗೂ ಯಾವ ಯಾವ ಆಸನಗಳು, ಯಾವ ಪ್ರಾಣಾಯಾಮಗಳು ಸೂಟಬಲ್ ಆಗಿರ್ತವೆ, ಯಾವ್ಯಾವ ಆಗಿರೋದಿಲ್ಲ ಅದು ನೋಡ್ಬಿಟ್ಟು ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದೊಂದು ಆಸನಗಳು ಮಾಡಿಫೈ ಮಾಡ್ಕೋಬೋದು, ಚೇರ್ ಸಪೋರ್ಟಿಂದ ಇರ್ಬೋದು ಅಥವಾ ಕೆಲವೊಂದೊಂದು ವಾಲ್ ಸಪೋರ್ಟ್ ಇಟ್ಕೋಬೋದು. ಸೊ ಹೀಗೆ ಸ್ವಲ್ಪ ಬದಲು ಮಾಡ್ಕೊಂಡು ಕೂಡ ಮಾಡ್ಬೋದು. ಆಮೇಲೆ ಕೆಲವೊಂದು ಫಾಸ್ಟ್ ಬ್ರೀದಿಂಗ್ ಪ್ರಾಣಾಯಾಮಗಳೆಲ್ಲ ಇದ್ದ ಅವನ್ನ ಅನ್ಲೆಸ್ ಒಬ್ಬ ಎಕ್ಸ್ಪರ್ಟಿಂದ ನೀವು ಕೇಳ್ದಾನೆ ಒಬ್ಬೊಬ್ಬರೇ ಮಾಡೋದು ಸ್ವಲ್ಪ ಒಳ್ಳೆಯದಲ್ಲ. ಆಮೇಲೆ ಎಲ್ಲದೂ ಆದಮೇಲೆ ಒಳ್ಳೆ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ, ಅದನ್ನು ಮಾಡಬೇಕು. ಗ್ರೂಪಲ್ಲಿ ಮಾಡೋ ಅಂಥದ್ದು ಕನೆಕ್ಟೆಡ್ನೆಸ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಇಂಡಿವಿಜುವಲ್ ಮಾಡೋದಕ್ಕಿಂತ ನಿಮಗೆಲ್ಲರೂ ಅವಕಾಶ ಇದ್ದರೆ ಗ್ರೂಪಲ್ಲಿ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡಿ. ಇದು ಕೂಡ ಒಂದು ಧ್ಯಾನದ ಒಂದು ವೆರೈಟಿ. ಸೊ ತ್ರಾಟಕ ಅಂತ. ಸೊ ಇದು ಕೂಡ ಬ್ರೈನ್, ಎಸ್ಪೆಷಲಿ ಮೆಮೊರಿ, ಕಾಗ್ನಿಷನ್ ಇದಕ್ಕೆಲ್ಲ ಹೆಲ್ಪ್ ಮಾಡೋ ಅಂಥದ್ದು. ಸೊ ಇದನ್ನು ಕೂಡ ಕಲ್ತು ಪ್ರಾಕ್ಟೀಸ್ ಮಾಡೋದ್ರಿಂದ ಬರೇ ಮೈಂಡ್ ಚುರುಕಾಗೋದಷ್ಟೇ ಅಲ್ಲ, ಸ್ವಲ್ಪ ಎಮೋಷನ್, ಕಾಮ್ನೆಸ್ ಕೂಡ ಬರುತ್ತೆ ಇದರಲ್ಲಿ. ಇವೊಂದು ಕೆಲವೊಂದೊಂದು ಎಕ್ಸಾಂಪಲ್ಸ್ ಫಾರ್ ಹಿಂಗೆ ಓಲ್ಡ್ ಏಜ್ ಅಲ್ಲಿ ಮಾಡಿಫೈ ಮಾಡಿ ಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಆಮೇಲೆ ಇದು ಕೆಲವೊಂದೊಂದು ಮುದ್ರಾಗಳು. ಸೊ ಇದು ಕೂಡ ಹೆಲ್ಪ್ ಆಗುತ್ತೆ. ಚಾಂಟಿಂಗ್, ಕೆಲವೊಂದು ಸ್ತೋತ್ರ ಪಠಣ ಇರ್ಬೋದು ಅಥವಾ ಓಮ್ ಚಾಂಟಿಂಗ್ ಇರ್ಬೋದು. ಸೊ ಇದು ಕೂಡ ಎಷ್ಟೊಂದು ಸಾಕಷ್ಟು ರಿಸರ್ಚ್ ತೋರಿಸಿರೋ ಪ್ರಕಾರ ಬ್ರೈನ್ ಮೇಲೆ ಒಳ್ಳೆ ಎಫೆಕ್ಟ್ಗಳನ್ನ ಮಾಡುತ್ತೆ. ಸೊ ಇದು ಯೋಗದ ಬಗ್ಗೆ. ನಮ್ಮ ಡಿಪಾರ್ಟ್ಮೆಂಟಿಂದ ಎವ್ರಿ ಡೇ 6:30 to 7:30 ಈ ಯೋಗ ಸೆಷನ್ಸ್ಗಳು ತುಂಬ ಸಿಂಪಲ್ ಆಗಿರೋ ಅಂಥ ಕೆಲವೊಂದೊಂದು ಯೋಗ ಪ್ರಾಕ್ಟೀಸಸ್ನ ಆನ್ಲೈನಲ್ಲಿ ನಡೆಸ್ಕೊಡ್ತಾರೆ.
ನಮ್ಮ ಸೀನಿಯರ್ ಕನ್ಸಲ್ಟೆಂಟ್ ಡಾಕ್ಟರ್ ಹೇಮಂತ್ ಭಾರ್ಗವ್. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಎವ್ರಿ ಡೇ 6 days ಇನ್ ಎ ವೀಕ್ ನಡೆಯುತ್ತೆ. ಒನ್ ಆಫ್ ದಿ ಡೇ ಆನ್ ಟ್ಯೂಸ್ಡೇ ಡಾಕ್ಟರ್ ಹೇಮಂತ್ ಅವರನ್ನೇ ಕ್ಲಾಸ್ ತಗೊಳ್ತಾರೆ. ಆ್ಯಂಡ್ ಅವರು ಕೂಡ ಹಲವಾರು ವಿಷಯದ ಬಗ್ಗೆ, ಯೋಗದ ವಿಚಾರದ ಬಗ್ಗೆ, ಜೀವನದಲ್ಲಿ ಹೇಗೆ ಯೋಗನ ನಾವು ತರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ನಾನು ಎಲ್ಲರಿಗೂ ಇದು ಅಟೆಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಐ ಥ್ಯಾಂಕ್ ಹೇಮಂತ್ ಸರ್ ಫಾರ್ ಗಿವಿಂಗ್ ಇನ್ಪುಟ್ಸ್. ಸೊ ನಾನು ಯೋಗ ಎಕ್ಸ್ಪರ್ಟ್ ಅಲ್ಲ, ಆದರೂ ಕೂಡ ಐ ಹ್ಯಾವ್ ಲರ್ನ್ ಫ್ರಮ್ ಡಾಕ್ಟರ್ ಹೇಮಂತ್. ಸೊ ಐ ಥ್ಯಾಂಕ್ ಹಿಮ್ ಫಾರ್ ಹಿಸ್ ಸಪೋರ್ಟ್. ಸೊ ಥ್ಯಾಂಕ್ ಯು. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು. ಸರ್, ನೀವು ಯೋಗ ಸೆಷನ್ ಬಗ್ಗೆ ಹೇಳಿದ್ರಲ್ಲ, ಅವರು ಡಾಕ್ಟರ್ ಹೌದು. ಹೇಮಂತ್ ಅವರು, ಅದಕ್ಕೆ ನಾವು ಹೆಂಗೆ ಜಾಯಿನ್ ಆಗ್ಬೇಕು? ಆನ್ಲೈನ್ ಅಂತ ಹೇಳಿದ್ರಲ್ಲ, ಅದಕ್ಕೆ. ಮೇಡಮ್, ನಾನು ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ ಇವರಿಗೆ, ಓಕೆ ವಯೋಮಾನ ಸಂಜೀವಿನಿಯಲ್ಲಿ. ಓಕೆ ಸರ್. ಸೊ ಯಾರು ಬೇಕಾದ್ರೂ ಅದು ಲಿಂಕಿಂದ ಝೂಮ್ ಆ್ಯಪ್ ಅಂತ ಇರುತ್ತೆ. ಸೊ ಹಾ, ಓಕೆ ಅದರಿಂದ ನೀವು ಜಾಯಿನ್ ಆಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಹಲೋ ಹಲೋ, ಸರ್. ನಮಸ್ತೆ. ದಯವಿಟ್ಟು ಸರ್, ನಮಸ್ತೆ. ಬಹಳ ಒಳ್ಳೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ವೆರಿ ಕ್ಲಾರಿಟಿ ಇದೆ, ಎಲ್ಲ ಫುಲ್ ಚೆನ್ನಾಗಿ ಬಂತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನಮಗೆ ಏನ್ ಕ್ವಶನ್ ಅಂದ್ರೆ, ಹೇಳಿ ಸರ್. ಸರ್, ಯೋಗ ಅಂಡ್ ಮೆಡಿಟೇಷನ್ ಏನ್ ಅಂತರ ಇದೆ ಸರ್ ಆಕ್ಚುಲಿ ಇದು? ಸೊ ಅದೇ ನಾನು ಹೇಳಿದ್ನಲ್ಲ ಅವಾಗಲೇ, ಏನಂದ್ರೆ ಯೋಗ ಮೆಡಿಟೇಷನ್ ಅನ್ನೋದು ಯೋಗದ ಒಂದು ಭಾಗನೇ. ಈಗ ಯೋಗದ ಒಂದು ಅರ್ಥ ಸಂಕುಚಿತ ಆಗಿರೋದ್ರಿಂದ ಯೋಗ ಅಂದ್ರೆ ಬರೀ ಆಸನ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇನ್ ರಿಯಲ್ ಸೆನ್ಸ್ ಮೆಡಿಟೇಷನ್ ಕೂಡ ಯೋಗದ ಒಂದು ಭಾಗ. ಬಟ್ ಅದು ಯಾವಾಗ ಬರುತ್ತೆ ಅಂದ್ರೆ ಈ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಆದ್ಮೇಲೆ ಧ್ಯಾನ ಅಂತ ಬರೋದು. ಬಟ್ ಈಗ ನಾವು ಮಾಡಿಫೈ ಮಾಡ್ಕೊಂಡಿರೋದ್ರ ಮೇಲೆ ಈ ಆಸನನೇ ನಾವು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ, ಸೊ ಜಸ್ಟ್ ಫಿಸಿಕಲ್ ಪಾಸ್ಚರು ಅವೆಲ್ಲ ಆಸನ ಆಗುತ್ತೆ. ಎನಿ ಆಬ್ಜೆಕ್ಟ್ ಫೋಕಸಿಂಗ್ ಅಂಡ್ ಸ್ಟೇಯಿಂಗ್ ದೇರ್ ಫೋಕಸ್, ಅದು ಧ್ಯಾನ ಅಂತ ಅನ್ಕೋಬಹುದು. ಸರ್, ಆಕ್ಚುಲಿ ಒಳ್ಳೆ ಬೆಟರ್ ಪ್ರಾಕ್ಟೀಸ್ ಆಫ್ ಧ್ಯಾನ ಮಾಡ್ಬೇಕಾದ್ರೆ ಸರ್ ಏನಾರ ಟಿಪ್ಸ್ ಕೊಡ್ತಾರೆ ಸರ್? ಹೇಗೆ? ವಿ ಆರ್ ಜಸ್ಟ್ ಬಿಗಿನರ್ಸ್. ಅದೇ ಕರೆಕ್ಟ್. ನಮ್ಗೂ ತುಂಬಾ ಜನ ಪೇಷಂಟ್ಸ್ ಇರ್ತಾರೆ, ಕೇಳ್ತಾರೆ. ಸೊ ನಾನು ನಮ್ಮ ಡಾಕ್ಟರ್ ಒಂದ್ಸರ್ತಿ ನಾವು ಏನೋ ಧ್ಯಾನ ಮಾಡಿದ್ರೆ ಕರೆಕ್ಟ್ ಮೇ ಬಿ ಇನ್ ಬ್ರೆತ್ ಆರ್ ಔಟ್ ಬ್ರೆತ್ ಅಂದ್ರೆ ಒಂದು ಇಲ್ಲಿ ಫೋರ್ ಹೆಡ್ ಅಲ್ಲಿ ವಿ ಥಿಂಕ್ ಆರ್ ಕ್ಯಾಂಡಲ್, ಬಟ್ ಏನಾಗ್ತದೆ, ಇಮಿಡಿಯೇಟ್ಲಿ ಅವರ್ ಥಾಟ್ಸ್ ವಿಲ್ ಗೆಟ್ ಡೈವರ್ಟೆಡ್. Correct. So how to bring it back, or is there any process whereby we can, okay, initially it will take time, but ultimate my goal is to get into meditation. Correct. ಅಂದ್ರೆ ಆ ತರ ಹೆಲ್ಪ್. ಹೌದು. ಸೊ ನಾನು ನಮ್ಮ ಡಾಕ್ಟರ್ ಹೇಮಂತ್ ಸರ್ ಅವರು ಈ ತರ ಎಷ್ಟೊಂದು ಪ್ರಶ್ನೆಗಳಿಗೆ ಆನ್ಸರ್ ಹೇಳಿರೋದು ಕೇಳಿದ್ರೆ, ಫಸ್ಟಿಗೆನೆ ನಾವು ಈ ಮೆಡಿಟೇಷನ್ಗೆ ಕೂತಾಗ ಅದು ಬಹಳ ಕಷ್ಟ, ಮನ್ಸನ್ನು ಕಂಟ್ರೋಲ್ ಮಾಡೋದು. ಸೊ ಅದಕ್ಕೇನೆ ವಾಟ್ ಹಿ ಸಜೆಸ್ಟ್ ಅಂದ್ರೆ ಪ್ರಾಣಾಯಾಮ. ಏನು ಮೆಡಿಟೇಷನ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಿದ್ರೆ ಮೆಡಿಟೇಷನ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಸೊ ಅದನ್ನ ನೀವು ಅಂದ್ರೆ ಬೆಟರ್ ಏನಂದ್ರೆ ಒಬ್ಬ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿ ನೀವು ಕಲ್ತ್ಕೊಳ್ಳೋದು ಬೆಟರ್. ಬಟ್ ಇನ್ ಜನರಲ್ ಆಗಿ ನಾವು ಈ ಉಸಿರಾಟ ಕ್ರಿಯೆನ ಕಂಟ್ರೋಲ್ ಮಾಡೋದ್ರಿಂದ ಮನಸ್ಸು ಕೂಡ ಕಂಟ್ರೋಲ್ ಆಗುತ್ತೆ, ಥಾಟ್ಸ್ನ ಹತೋಟಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸರ್, ಈ ಉಸಿರಿಗೆ ಕಂಟ್ರೋಲ್ ಅಂದ್ರೆ ಹೇಗೆ ಸರ್ ಆಕ್ಚುಲಿ? ಅಂದ್ರೆ ಅದು ಒಂದು ಟೈಮಿಂಗ್ ಮೇಂಟೈನ್ ಮಾಡ್ಬೇಕಾ ಆಕ್ಚುಲಿ? ಹೇಗೆ ಸರ್? ಇನ್ ಬ್ರೆತ್ ಔಟ್ ಬ್ರೆತ್ ಏನಾರ ಅದು ಇಂಪಾರ್ಟೆಂಟಾ ಸರ್? ಹೇಗೆ?
ಅದೇ ಈಗ ಪ್ರಾಣಾಯಾಮ ಕ್ರಿಯೆಗಳು, ಪ್ರಾಣಾಯಾಮ ಅಭ್ಯಾಸಗಳು ಎಷ್ಟೊಂದಿದಾವೆ ಈಗ. ಹ್ಮ್, ಅನುಲೋಮ ವಿಲೋಮ ಅಂತಾರೆ, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತಾರೆ, ಸೊ ಭಸ್ತ್ರಿಕಾ, ಸೊ ಈ ತರ ಎಷ್ಟೊಂದು ಪ್ರಾಕ್ಟೀಸ್ಗಳಿದಾವೆ. ಸೊ ಅಂದ್ರೆ ಉಸಿರನ್ನ ಕಂಟ್ರೋಲ್ ಮಾಡೋದಂದ್ರೆ ಅದೇನು ನಾವು ತಡೆ ಹಿಡ್ಕೊಳೋದಲ್ಲ ಉಸಿರನ್ನ. ನಾವು ಕಾನ್ಶಿಯಸ್ ಆಗಿ ಉಸಿರನ್ನ ಬಿಡೋದು, ಉಸಿರನ್ನ ಎಳ್ಕೊಳೋದು. ಈಗ ನಾವು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿಲ್ದಾನೆ ನಾವು ಉಸಿರು ಎಳ್ಕೊಳೋದು ಬಿಡೋದು ಮಾಡ್ತೀವಿ. ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ನಾವು ಕಾನ್ಶಿಯಸ್ ಆಗಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಉಸಿರನ್ನ ಬಿಡೋದು ಎಳ್ಕೊಳೋದು ಮಾಡ್ತೀವಿ. ಅದು ಆಕ್ಚುಲಿ ನಿಜವಾದ ಎಫೆಕ್ಟ್ ಕೊಡೋ ಅಂಥದ್ದು. ಸೊ ಅದಕ್ಕೆ ಪ್ರಾಣಾಯಾಮ ಅಂತ ಅನ್ನೋದು. ಸೊ ಹಲವಾರು ವಿಧಗಳು ಇರ್ತವೆ, ಅದನ್ನ ಮಾಡೋದ್ರಿಂದ. ಕರೆಕ್ಟ್ ಸರ್, ಕರೆಕ್ಟ್. ಐ ಅಗ್ರಿ ಸರ್. ವೆರಿ ಗುಡ್ ಆನ್ಸರ್. ಯಾಕಂದ್ರೆ ಕಾನ್ಶಿಯಸ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಅದರ್ವೈಸ್ ನಾವು ನಾರ್ಮಲಿ ಮಾಡ್ತಾ ಇರ್ತೇವೆ, ಬಟ್ ಅದು ಗೊತ್ತಾಗಲ್ಲ. ವಿತೌಟ್ ಅಂದ್ರೆ ವಿ ಶುಡ್ ಬಿ ಮೈಂಡ್ಫುಲ್ನೆಸ್ ಅಲ್ಲ ಸರ್ ಕಾನ್ಶಿಯಸ್ ಅಂದ್ರೆ. ಡೆಫಿನೆಟ್ಲಿ ಬ್ರೀತಿಂಗ್ ಔಟ್ ಬ್ರೀತಿಂಗ್ ಮೈಂಡ್ಫುಲ್ನೆಸ್ ಇರ್ಬೇಕು. ನಾವು ಅದ್ರ ಮ್ಯಾಗೆ ಗಮನ ಕೊಡ್ಬೇಕು. ಹೌದು. ಸೊ ಯೋಗ ಇರೋದೇನೆ ಅದ್ರ ಮೇಲೆ. ಸೊ ನೀವು ಆಸನಗಳನ್ನು ಮಾಡಿದ್ರು ಕೂಡ ಆ ಆಸನ ಭಂಗಿಯಲ್ಲಿ ನಾವು ಯಾವ ತರ ಉಸಿರಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡೋದಿದೆಯಲ್ಲ, ಇಲ್ಲಾಂದ್ರೆ ಅದು ಬರೇ ಒಂದು ಎಕ್ಸರ್ಸೈಸ್ ಆಗ್ಬಿಡುತ್ತೆ. ಕರೆಕ್ಟ್. ಗುಡ್ 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 ಸರ್, ಗುಡ್ ಕ್ಲಾರಿಟಿ ಬಂತು ಸರ್. ಥ್ಯಾಂಕ್ ಯು. ಸರ್, ಹೇಮಂತ್ ಕುಮಾರ್ ಅವ್ರದ್ದು ಫೋನ್ ನಂಬರ್ ಶೇರ್ ಮಾಡ್ಬೇಕಾಯ್ತು ಸರ್. ಅವ್ರದ್ದು ಒಂದು ಇಮೇಲ್ ಶೇರ್ ಮಾಡಿರ್ತೀನಿ. ಸೊ ನಮ್ಮ OPDಗೆ ನೀವು ಯಾವಾಗಾದ್ರೂ ಬರ್ಬೋದು. ನಮ್ಮ ಮಂಡೇ, ಥರ್ಸ್ಡೇ, ಫ್ರೈಡೆ 3 ದಿನ ನಮ್ದು OPD ಇರುತ್ತೆ. ಸೊ ಡಾಕ್ಟರ್ ಹೇಮಂತ್ ಸರ್ ನೀವು ಮೀಟ್ ಮಾಡ್ಬೋದು. ಮಂಡೇ, ಥರ್ಸ್ಡೇ, ಫ್ರೈಡೇನೆ? ಹೌದು, ನಿಮ್ಯಾನ್ಸ್ ಅಲ್ಲಿ G13. ಸರ್ ಬೆಳಿಗ್ಗೆ 9ರಿಂದ 2 ಗಂಟೆ ಒಳಗೆ. ಅದು ಇದಕ್ಕಿಂತ ಮುಂಚೆ ಇದ್ರೊಳಗೆ ಸ್ಲೈಡ್ ಅಲ್ಲಿ ತೋರಿಸಿದ್ರಿ ಅವ್ರ ನಂಬರ್ ಇತ್ತು, ನಾನು ಬರ್ಕೊಳ್ಳೋದು ಸ್ವಲ್ಪ. ಇಲ್ಲ, ನಂಬರ್ ಅಲ್ಲ ಅದು, ಇದು ಝೂಮ್ ಲಿಂಕ್ ಇಂದದು ನಂಬರ್. ನಾನು ಶೇರ್ ಮಾಡ್ತೀನಿ. ನಾನು ನಮ್ಮ ಇವರಿಗೆ ವಯಮಾನ ಸಂಜೀವಿನಿ ಅವರಿಗೆ, ಅವ್ರು ನಿಮಗೆ ಎಲ್ಲರಿಗೂ ಕಳಿಸ್ತಾರೆ. ಅವ್ರದ್ದು ಲಿಂಕ್ ಶೇರ್ ಮಾಡಿ ಸರ್. ಮಾಡ್ತೀನಿ. ಡಾಕ್ಟರ್ ನಮಸ್ಕಾರ. ಸಿಂಧು ಅಂತ. ನಮಸ್ತೆ ಮೇಡಮ್. ಡಾಕ್ಟರ್ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ. ಸ್ವಲ್ಪ ಕಮ್ಮಿ ಕೇಳಿಸ್ತಿದೆ, ಹೇಳಿ, ಅರ್ಥ ಆಗುತ್ತೆ. ಸಿಂಧು ಅಂತ ಮಾತಾಡೋದು. ಹಾ ಹೇಳಿ. ಅದೇ ನಿಮ್ಮ ಸೆಷನ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಮೇಲೆ ನೀವು ಇದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಲ್ಲಿ ಆ ಸಮ್ಮೇಳನದಲ್ಲಿ ಮಾತಾಡಿದ್ರಲ್ಲ, ಅಲ್ಲೂ ನಾ ಅಟೆಂಡ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಇದ್ದೀರಾ ಮಾತಾಡಿದ್ರ, ನೀವು ಮಾತಾಡಿದ್ರಿ ಅವತ್ತು. ಅದು ತುಂಬಾ ಚೆನ್ನಾಗಿತ್ತು ಡಾಕ್ಟರ್. ಥ್ಯಾಂಕ್ ಯು. ನಾ ಅಟೆಂಡ್ ಮಾಡಿದ್ದೆ ಅಲ್ಲಿ. ಡಾಕ್ಟರ್, ನಂಗೆ ಈಗೊಂದು ಡೌಟ್. ಈಗ ನೀವು ಗಾಯತ್ರಿ ಮಂತ್ರ ಕೂಡ ಅದು ಬ್ರೈನ್ ಮೇಲೆ ಒಳ್ಳೆ ಎಫೆಕ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಗಾಯತ್ರಿ ಮಂತ್ರ ಮಾಡುವಾಗ ಯಾವ್ದಾದ್ರು ಮುದ್ರೆ ಇಟ್ಕೋಬೇಕಾ? ಚಿನ್ಮುದ್ರೆ ಯಾವ್ದಾದ್ರು ಇಟ್ಕೊಂಡು ಮಾಡ್ಬೇಕಾ? ಅಯ್ಯೋ, ನಾನು ಅಷ್ಟೊಂದು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಸೊ ನೀವು ನಿಜವಾದ ಎಕ್ಸ್ಪರ್ಟ್ ಕೇಳಿದ್ರೆ ಬೆಟರ್. ಯಾವ ಮುದ್ರೆಯಲ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ತುಂಬಾ ರಿಸರ್ಚ್ಗಳು ನೋಡಿದೆ, ಮಂತ್ರ ಉಚ್ಚಾರಣೆಯಿಂದ ಕೆಲವೊಂದೊಂದು ಪಾಸಿಟಿವ್ ಬೆನಿಫಿಟ್ಸ್ ಅನ್ನ ಹೇಳಿದೆ. ಮುದ್ರೆನ ನೀವು ಯೋಗದ ಎಕ್ಸ್ಪರ್ಟ್ ಕೇಳಿದ್ರೆ ಬೆಟರ್. ಅದೇ ಯೋಗ ಕ್ಲಾಸ್ಗೆ ಜಾಯಿನ್ ಆಗ್ಬಿಟ್ಟು ಅವ್ರನ್ನ ಕೇಳಿದಲ್ವಾ? ಡೆಫಿನೆಟ್ಲಿ. ಬೆಳಿಗ್ಗೆ 10. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಸರ್, ಇವಾಗ ಸ್ವಲ್ಪ ಮುಂಚೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಮುಂಚೆ ಕೆಲವೊಂದು ಭಂಗಿಗಳನ್ನ ಹಾಕಿದ್ರಲ್ಲ, ಮತ್ತೆ ಮಾಡಕ್ಕಾಗುತ್ತಾ? ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಏನು ಯೋಗದ? ಹೌದು, ಒಂದು ಚೇರ್ ಮೇಲೆ ಕೂತಿರೋದೆಲ್ಲ ಕೆಲವೆಲ್ಲ ಸ್ಮಾಲ್ ಭಂಗಿಗಳನ್ನು ತೋರಿಸ್ತಿದ್ವಿ, ಚೆನ್ನಾಗಿತ್ತು ಸರ್. ಅಂದ್ರೆ ನಾನು ಜಸ್ಟ್ ಸುಮ್ಮನೆ ಅದನ್ನ ನಿಮ್ಗೆ ಏನು ಕೆಲವೊಂದೊಂದು ಹೆಂಗೆ ಸಪೋರ್ಟ್ ತಗೊಂಡು ಮಾಡ್ಬೋದು ಅಂತ ತೋರಿಸಿದಷ್ಟೇ. ಅವೆಲ್ಲ ಗೂಗಲಲ್ಲಿ ಸಿಗೋ ಅಂಥವೇನೆ. ಬಟ್ ನಾನು ಇಂಪಾರ್ಟೆಂಟ್ ಆಗಿ ಹೇಳೋದೇನೆಂದರೆ, ಎಕ್ಸ್ಪರ್ಟ್ನ ಏನು ಹೆಲ್ಪ್ ತಗೊಂಡು ನೀವು ಮಾಡೋದು ಬೆಟರು. ಫೋಟೋಯಿಂದ ಎಲ್ಲ ನೋಡೋದು ಮಾಡೋದು ಬೇಡ. ಸುಮ್ಮನೆ ನಾನು
ಜಸ್ಟ್ ರೆಪ್ರೆಸೆಂಟೇಟಿವ್ ಪರ್ಪಸ್ಸಿಗೆ ತೋರಿಸಿದೆ ಅಷ್ಟೇ ಅದು. ಓಕೆ ಓಕೆ ಪ್ರಾಣಾಯಾಮದ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಗ್ತಾ ಇರೋದು. ನಾನು ಮಾಡ್ತಾ ಇದ್ದೀನಿ, ತುಂಬಾ ಹೆಲ್ಪ್ ಆಗುತ್ತೆ ಸರ್ ಮಾತ್ರ ಅದು. ಡೆಫಿನೆಟ್ಲಿ ಮೇಡಮ್ ಹೇಳ್ಕೊಟ್ಟಿದ್ರು ನಮ್ಮ ಟೀಚರು, ಮಾಡ್ತಾ ಓಕೆ. ಇದ್ದೀನಿ. ಅದು ಬ್ರೀತಿಂಗ್ ಸಿಸ್ಟಮ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್ ಮಾತ್ರ. ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಹೌದು ಸರ್, ಅದು ಬ್ರೀತಿಂಗ್ ಇಷ್ಟೇ ಅಂತ ಇರುತ್ತೆ, 3, 6, 9 ಎಲ್ಲ ಹೇಳ್ಕೊಡ್ತಾರೆ. 3 ಹೋಲ್ಡಿಗೆ 6 ಮತ್ತೆ 3 ಬಿಡ್ಬೇಕಾದ್ರೆ ಅಂತ ತುಂಬಾ ಹೆಲ್ಪ್ ಹೆಲ್ತಿಗೆ ತುಂಬಾ ಒಳ್ಳೆ. ಆಮೇಲೆ ಗಾಯತ್ರಿ ಮಂತ್ರನೂ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಲೇಡೀಸ್ ಹೇಳ್ಬೇಕು ಅಂತ ಅನ್ಕೋತಿದ್ವಿ ನಾವು, ಆಮೇಲೆ ಈಗೆಲ್ಲ ರಿಸರ್ಚ್ ಮಾಡಿ ಇಲ್ಲ ಹೇಳ್ಬೋದು ಎಲ್ಲರೂ ಅಂತ ಹೇಳಿದ್ರು ಮೇಡಮ್. ಹಾಗಾಗಿ ನಾವು ಹೇಳ್ಕೊತೀವಿ. ಅದು ಕೂಡ ಅಷ್ಟೇ ಸರ್, ಪ್ರಾಣಾಯಾಮ ರೂಪದಲ್ಲಿ ಓಂಕಾರದಲ್ಲಿ ಒಂದು ಮೂಗಲ್ ತಗೊಂಡು ಅದನ್ನ ಹೋಲ್ಡ್ ಮಾಡಿ ಮತ್ತೊಂದ್ಸರಿ ಮಂತ್ರ ಹೇಳಿ ಮತ್ತೆ ಓಂನಲ್ಲೇ ಬಿಡಬೇಕು ಸರ್, ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. that's one question. ಹೇಳಿ ಸರ್, ಏಜ್ ರಿಲೇಟೆಡ್ ಈಗ ಅವರಿಗೆ ಡಿಮೆನ್ಷಿಯಾ ಆಗ್ಲಿ ಅಲ್ಜೈಮರ್ಸ್ ಇದು ಕಾಯಿಲೆ ಬರ್ತದೆ ಸರ್. ಹೌದು. ಸೊ ಇದು ಏಜ್ ರಿಲೇಟೆಡ್ ಇದೆ. ಸೊ ಇದಕ್ಕೆ ಏನಾರ ಟು ಪ್ರಿವೆಂಟ್ ಆರ್ ಪೋಸ್ಟ್ಪೋನ್ ದ ಡಿಸೀಸ್, ನಮ್ಗೆ ಏನಾರ ಪ್ರಿಕಾಷನರಿ ವಿತ್ ಯೋಗ ಆರ್ ದಿಸ್ ಮೆಡಿಟೇಷನ್ ಕ್ಯಾನ್ ಇಟ್ ಹೆಲ್ಪ್ ಅಸ್ ಟು prevent or postpone that ailment? ಸೊ ಅದೇನೆ ಏನು ಯೋಗ ಇಂದ ಡೆಫಿನೆಟ್ಲಿ ಮೆಮೊರಿಗೆ ಮತ್ತೆ ಏನು ಈ ಕಾಗ್ನಿಟಿವ್ ಡಿಕ್ಲೈನ್ ಅಂದ್ರೆ ಈ ಬುದ್ಧಿಶಕ್ತಿ ಕಮ್ಮಿ ಆಗೋಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಸ್ಟಡೀಸ್ಗಳು ಇದಾವೆ. ಸೊ ಡೆಫಿನೆಟ್ಲಿ ಮಾಡಿದ್ರೆ ಒಂದು ಎಫೆಕ್ಟ್ ಎಷ್ಟಿರುತ್ತೆ ಅದನ್ನ ನಾವು ಅಟ್ಲೀಸ್ಟ್ ಕಮ್ಮಿ ಮಾಡ್ಕೋಬಹುದು. ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಪೋಸ್ಟ್ಪೋನ್ ದಟ್ ಡಿಸೀಸ್ ಅಲ್ಲ ಸರ್? ಹೋಪ್ಫುಲಿ. ಯಾಕಂದ್ರೆ ಈಗ ನಮಗೆ 65 ಬರೋ 70 ತನ ಇಟ್ ಮೇ ಕಮ್, ಸೊ ವಿ ಕ್ಯಾನ್ ಅದು ಫರ್ದರ್ ಅದಕ್ಕೆ ಮುಂದಕ್ಕೆ ಹಾಕ್ಲಿಕ್ಕೆ ನೋಡ್ಬೋದು ಆ ತರ ಏನಾರ. ಸೊ ಇದರ ಎಫೆಕ್ಟ್ ಇದೆ ಸರ್ ಸ್ಟಡೀಸ್ ಅಲ್ಲಿ? ಎಸ್ ಇದೆ, ಕನ್ಕ್ಲೂಸಿವ್ ಅಲ್ಲ ಬಟ್ ಅರ್ಲಿ ಸ್ಟಡೀಸ್ ಅಲ್ಲಿ ಇರೋದು ಎಫೆಕ್ಟ್ ಇದೆ. ಹೌದು. ಸೊ ಮೋಸ್ಟ್ಲಿ ಅವರ್ ಕಾಗ್ನೇಟಿವ್ ಅಲ್ಲಿ ಏನಾರ ಹೆಲ್ಪ್ ಆಗ್ಬೋದಲ್ಲ ಸರ್? ಕಾಗ್ನೇಟಿವ್ ಅದಿದೆ ಅದಂತೂ ಕರೆಕ್ಟ್. ಥ್ಯಾಂಕ್ ಯು ಸರ್. ಅದಕ್ಕೆ ಇವ್ರು ಅಂತಾರಲ್ಲ ಸೂಡೋ ಈ ಪಜಲ್ ಅದೆಲ್ಲ ಮಾಡ್ಬೇಕು ಅಂತ ಅಂತಾರಲ್ಲ ವಯಸ್ಸಾಗಿ. ಡೆಫಿನೆಟ್ಲಿ. ಸೊ ದಟ್ ಈಸ್ ಮೈಂಡ್ ಇದು ಮೈಂಡ್ಗೆ ಆಕ್ಟಿವಿಟಿ ಕೂಡ ಪ್ಲೇ ವರ್ಕೌಟ್ ವಿ ಹ್ಯಾವ್ ಟು ಡೂ. ಹೌದು. ಥ್ಯಾಂಕ್ ಯು. ಸೊ ಇದು ಚಾಟ್ ಬಾಕ್ಸ್ ನೋಡ್ತಾ ಇದ್ದೆ, ಇದರಲ್ಲಿ ಒಬ್ರು ಕೇಳಿದ್ದಾರೆ ಆರ್ಟ್ ಆಫ್ ಲಿವಿಂಗ್ ಇದೆ, ಕ್ರಿಯಾಯೋಗ, ಇಶಾ ಕ್ರಿಯಾಯೋಗ ಇದೆ, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ. ಸೊ ಡೆಫಿನೆಟ್ಲಿ. ಸೊ ಈಗ ಅದೇ ಕೆಲವು ಇನ್ನೊಂದು ಹೇಳ್ತಾರಲ್ಲ, ಸೊ ಸಾಗರಕ್ಕೆ ರೀಚ್ ಆಗಬೇಕು ಅಂದರೆ ಹಲವಾರು ನದಿಗಳು ಎಲ್ಲವೂ ಒಂದೇ ಸಾಗರಕ್ಕೆ ರೀಚ್ ಆಗ ಅಂಥದ್ದು. ಸೊ ಹಾಗೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಅನಿಸುತ್ತೆ, ಇಷ್ಟ ಅನಿಸುತ್ತೆ. ಸೊ ತಪ್ಪೇನಿಲ್ಲ. ಮತ್ತೇನಾದ್ರೂ ಕ್ವಶನ್ಸ್ ಇದಾವೆ ಸರ್? ತಮ್ದು ಇಮೇಲ್ ಐಡಿ ಕೊಡ್ತೀರಾ ಸರ್? ತಮ್ದು ಇಮೇಲ್ ಐಡಿ? ಸರಿ, ನಾನು ಇದು ಶೇರ್ ಮಾಡಿರ್ತೀನಿ. ಇವರು ನಮ್ಮ ಇದರಲ್ಲಿ ಶೇರ್ ಮಾಡ್ತಾರೆ, ನಿಮಗೆ ಎಲ್ಲರಿಗೂ ಶೇರ್ ಮಾಡಿರ್ತಾರೆ ವಯೋಮಾನ ಸಂಜೀವಿನಿಯಿಂದ. ಓಕೆ. ನಮಸ್ತೆ. ನಾನು ರವಿಶಂಕರ್ ಅಂತ. ಈಗ ಡಯಾಬಿಟಿಸ್ ಇರೋರಿಗೆ ಯೋಗ ಸಹಕಾರಿ ಆಗತ್ತಾ, ಮಾಡಬಹುದು? ಅದಕ್ಕೇನಾದ್ರೂ ರಿಸರ್ಚ್ ನಡೆದಿದ್ಯಾ, ಸ್ಟಡೀಸ್ ನಡೆದಿದ್ಯಾ ಅಂತ? ಡೆಫಿನೆಟ್ಲಿ. ಅದೇ ನಾನು ಆಕ್ಚುಲಿ ಡಾಕ್ಟರ್ ಹೇಮಂತ್ ಅವ್ರದ್ದು ಹೇಳ್ತಾ ಇದ್ನಲ್ಲ. ಸೊ ಹೀಸ್ ಅರ್ಲಿ ರಿಸರ್ಚ್ ವಾಸ್ ಆನ್ ಡಯಾಬಿಟಿಸ್ ಓನ್ಲಿ, ಡಯಾಬಿಟಿಸ್ ಯೋಗ ಫಾರ್ ಡಯಾಬಿಟಿಸ್ ಅಂತಾನೆ.
ಆಮೇಲೆ ಇತ್ತೀಚೆಗೆ ಎಂಡೋಕ್ರೈನಾಲಜಿ ಸೊಸೈಟಿ ಕೂಡ ಯೋಗದ ಎಫೆಕ್ಟ್ ಆನ್ ಡಯಾಬಿಟಿಸ್ ನೋಡ್ತಾ ಇದೆ. ಸೊ ಸಾಕಷ್ಟು ರಿಸರ್ಚ್ ಆನ್ ಯೋಗ ಫಾರ್ ಡಯಾಬಿಟಿಸ್ ನಿಜವಾಗ್ಲೂ ನಡೀತಾ ಇದೆ. ಹೆಲ್ಪ್ ಖಂಡಿತ ಇದೆ. ಸೊ ಹಾಗಂತೇಳಿ ಒಂದು ಪ್ರಿಕಾಷನರಿ ನಾನು ಎಲ್ಲರಿಗೂ ಹೇಳೋ ಅಂಥದ್ದೇನೆಂದರೆ, ನಾನು ಯೋಗ ಮಾಡ್ತೀನಿ, ನಾನೆಲ್ಲ ಟ್ಯಾಬ್ಲೆಟ್ಸು ಬಿಟ್ಬಿಡ್ತೀನಿ ಅನ್ನೋದನ್ನ ಮಾಡಕ್ಕೆ ಹೋಗಬೇಡಿ ಅಷ್ಟೇ. ಸೊ ಅದು ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ತುಂಬ ಜನ ಪೇಷಂಟ್ಸ್ ಬರ್ತಾರಲ್ಲ, ಹೇಳ್ತಾರೆ, ಸೊ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಸಮಸ್ಯೆ ಜಾಸ್ತಿ ಆಯಿತು ಅಂತ. ಸೊ ಹಾಗಾಗಿ ಯೋಗ ಕೂಡ ಮಾಡಿ, ಜೊತೆಗೆ ಮೆಡಿಸಿನ್ಸು ತಗೊಳ್ಳಿ. ಸೊ ನಿಮ್ಮ ಡಾಕ್ಟರ್ಸು ನಿಮ್ಮ ಕಂಡೀಷನ್ ಮೇಲೆ ಅವರು ಮೆಡಿಸಿನ್ಸ್ನ ಓವರ್ ದಿ ಕೋರ್ಸ್ ಆಫ್ ಟೈಮ್ ಅಡ್ಜಸ್ಟ್ ಮಾಡ್ತಾರೆ. ಸೊ ಬಟ್ ನಿಮ್ಮಿಂದ ನೀವೇನೆ ಮೆಡಿಸಿನ್ಸ್ನ ಬಿಡಬೇಡಿ. ಬಟ್ ಯೋಗ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎನಿ ಲೈಫ್ ಸ್ಟೈಲ್ ಡಿಸೀಸ್ ಯೋಗ ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಸರ್, ಈ ಲೈಫ್ ಸ್ಟೈಲ್ ಡಿಸೀಸ್ಗೆ ಯೋಗ ಈಸ್ ಒನ್ ಪಾಯಿಂಟ್. ಓಕೆ ಸರ್, ಈವನ್ ಫುಡ್ ಆಲ್ಸೋ ವಿಲ್ ಹೆಲ್ಪ್ ಅಸ್, ಫುಡ್ ಅಂಡ್ ನ್ಯೂಟ್ರಿಷನ್ ಎಲ್ಲವೂ. ಯೋಗ ಒಂದೇ ಅಲ್ಲ, ಎಲ್ಲವೂ ಬೇಕು. ಅಂದ್ರೆ ನಾವು ಫುಡ್ ಇಂಟೇಕ್ ರೆಡ್ಯೂಸ್ ಮಾಡಿದ್ರೆ ವಿಲ್ ಇಟ್ ಹೆಲ್ಪ್ ಅಸ್? ರೆಡ್ಯೂಸ್ ಅಂತಲ್ಲ, ಬ್ಯಾಲೆನ್ಸ್ಡ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಡಯಟ್. ಓಕೆ, ಬ್ಯಾಲೆನ್ಸ್ ಡಯಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.